ಕ್ರಿಸ್ಮಸ್ ಆದ್ರೂ ಅನ್ಕೊಳ್ಳಿ, ನ್ಯೂ ಇಯರ್ ಆದ್ರೂ ಅನ್ಕೊಳ್ಳಿ, ಇಲ್ಲ ಇನಾಗ್ರಲ್ ಆಫರ್ ಆದ್ರೂ ಅನ್ಕೊಳ್ಳಿ, ಯಾವುದೇ ಸೋಫಾ ಪರ್ಚೇಸ್ ಮಾಡೋದು ಒಂದು ರಿಕ್ಲೈನರ್ ಫ್ರೀ ಕೊಡ್ತೀನಿ ನಾನು. ಇಲ್ಲಿ ಸೋಫಾಕ್ಕಿಂತ ಸೆಂಟ್ರ್ ಟೇಬಲ್ ಸಖತ್ ಅಟ್ರಾಕ್ಷನ್ ಆಗಿರೋದು, ಅದು ನೋಡಿ ಹೇಗಿದೆ ಅಂತೇಳಿ. ಇದಕ್ಕೆ ಈ ಕಲರ್, ಈ ಡಿಸೈನ್ ಅಂತೂ ಸಖತ್ತಾಗಿದೆ, ನಂಗಂತೂ ಭಾರಿ ಇಷ್ಟ ಆಯ್ತು ಈ ಕಲರ್. ಮತ್ತೆ ಇದು ಅಷ್ಟೇ ಪ್ರೀಮಿಯಂ ಫ್ಯಾಬ್ರಿಕ್ 3-2 ಡಿವೈಡೆಡ್ ಸೆಂಟರ್ ಟೇಬಲ್ ಯೂಸ್ ಮಾಡಿದೀವಿ. ಇದೇನಿದೆ ನಮ್ಮ ಬೇಸ್ ಬಂದ್ಬಿಟ್ಟು ಟೀಕ್ವುಡ್ ಬೇಸ್ ಯೂಸ್ ಮಾಡಿದೀವಿ. ಯೂಸ್ ಮಾಡಿರೋದು ರಬ್ಬರೈಸ್ಡ್ ಫೋಮ್ ವಿತ್ ಪಾಕೆಟ್ ಸ್ಪ್ರಿಂಗ್. ಈ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ಅಂದ್ರೆ ಒಂದು 10 ವರ್ಷ ಬೇಕಾದ್ರೆ ಬಾಳಿಕೆ ಬರುತ್ತೆ. 5 ವರ್ಷ ವಾರಂಟಿ ಫೋಮ್ಗೆ, 5 ವರ್ಷ ವಾರಂಟಿ ವುಡ್ಗೆ. ಈ ಸೋಫಾ ಏನು ಅಂತಂದ್ರೆ ಇವಾಗ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಇಲ್ಲ ಸ್ವಲ್ಪ ಬ್ಯಾಕ್ ಪೇನ್ ಇರೋರು ಇರ್ತಾರೆ, ಅಂತವ್ರಿಗೆ ಏನಂತಂದ್ರೆ ಕೂತ್ಕೊಂಡಾಗ ಎದೊಳಕ್ ಕಷ್ಟ ಆಗಲ್ಲ. ಇದು ಕಂಪ್ಲೀಟ್ ಎಸ್ ಮೆಟೀರಿಯಲ್, ಇದು ಎಸ್ ಮೆಟೀರಿಯಲ್ ಮತ್ತೆ PVD ಕೋಟೆಡ್. ನಾರ್ಮಲ್ ಮೆಟೀರಿಯಲ್ ನಾರ್ಮಲ್ ಪಾಲಿಶ್ ಮಾಡಿದ್ರೆ ಬೇಕಾದ್ರೆ 15,000 ಸಿಗುತ್ತೆ. ಅದರ ಐಟಮ್ ಇಲ್ಲ ನಮ್ಮ ಹತ್ರ. 2 ಪೀಸ್ ಬಂದ್ಬಿಟ್ಟು ಜಾಯಿಂಟ್ ಮಾಡಿದೀವಿ. ಜಾಯಿಂಟ್ ಮಾಡಿದ್ರೆ ಡಿಸೈನ್ ಗೋಸ್ಕರ ಜಾಯಿಂಟ್ ಮಾಡಿದೀವಿ. ಈ ಸೆಂಟರ್ ಸ್ಟಿಚಿಂಗ್ ಬಿಟ್ಕೊಂಬಾರ್ದು ಅಂತ ಹೇಳ್ಬಿಟ್ಟು ಈ ಸ್ಟಿಚಿಂಗ್ ಮಾಡಿರೋದು. ರಾಕಿಂಗ್ ಅದು ರಿವಾಲ್ವಿಂಗ್ ಮತ್ತೆ ಓಪನ್ ಮಾಡಿದ್ರೆ ರೆಕ್ಲೈನರ್ 3R ಅಂತೀವಿ ಇದನ್ನ. ಇದು ಕೂಡ ಮ್ಯಾನ್ಯುವಲ್ ನೋಡಿ. ಹೈಯೆಸ್ಟ್ ಸೇಲ್ ಆಗಿ ಸೋಫಾ ಅಂತ ಇದರಲ್ಲಿ. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನು ನಿಮ್ ನವೀನ್ ಮಾತಾಡ್ತಿರೋದು. ಇನ್ನೇನು 2 ಡೇಸ್ ಅಲ್ಲಿ ಕ್ರಿಸ್ಮಸ್, ಇನ್ನೊಂದು ವೀಕ್ ಅಲ್ಲಿ ನ್ಯೂ ಇಯರ್ ಬರ್ತಾ ಇದೆ. ಕ್ರಿಸ್ಮಸ್ ನ್ಯೂ ಇಯರ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು ಆಫರ್. ಏನಕ್ಕಂದ್ರೆ ಈ ಟೈಮಲ್ಲಿ ತುಂಬಾ ಆಫರ್ ಬಿಡ್ತಾರೆ. ಇಯರ್ ಎಂಡ್ ಸೇಲ್ಸ್, ಆಮೇಲೆ ಕ್ರಿಸ್ಮಸ್ ಸೇಲ್ಸ್ ಅಂತ ಇದೇ ತರ ಆಫರ್ಗಳು ಬಿಟ್ಟು ತುಂಬಾ ಜನ ಸೇಲ್ಸ್ ಈ ಟೈಮಲ್ಲಿ ಪರ್ಚೇಸ್ ಮಾಡೋರು ಕೂಡ ತುಂಬಾ ಜನ ಇರ್ತಾರೆ. ಸೊ ನಾನು ಕೂಡ ಒಂದು ಆಫರ್ ಇಟ್ಕೊಂಡೇ ಬಂದಿದ್ದೀನಿ. ಯಾವ ಶಾಪಿಗೆ ಬನ್ನಿ ಅಂತ ನಿಮ್ಗೂ ಗೊತ್ತಾಗಿರುತ್ತೆ, ಯಾಕಂದ್ರೆ ಅಕ್ಕ ಪಕ್ಕ ಸೋಫಾಗಳೇ ಇದಾವೆ. ನಾನೊಂದು ಸೋಫಾ ವಿಡಿಯೋ ಮಾಡಕ್ ಬಂದಿದ್ದೀನಿ. ಲಾಸ್ಟ್ ಟೈಮ್ ಇವ್ರದೇ ಒಂದು ಅಂಗಡಿ ಮಾಡಿದ್ದೆ, ಬಟ್ ಇವ್ರದ್ದು ಮತ್ತೊಂದು ಅಂಗಡಿಲಿ ಮಾಡಿದ್ದೆ. ಇದು ಹೊಸದಾಗಿ ಓಪನ್ ಆಗಿದೆ. ಹಾಗೆ ಹೊಸದಾಗಿ ಓಪನ್ ಆಗಿದ್ರದ್ದು ಅದು ಆಫರ್, ಕ್ರಿಸ್ಮಸ್ ಆಫರ್ ಎಲ್ಲ ಸೇರಿ ಒಂದು ಆಫರ್ ಕೊಡ್ತಾರೆ. ಇವ್ರ ಅಂಗಡಿಲಿ ಏನ್ ಸ್ಪೆಷಲ್ ಅಂದ್ರೆ ನಂಗೆ ಭಾರಿ ಇಷ್ಟ ಆಗೋದು ಇವ್ರು ಯೂಸ್ ಮಾಡೋ ಮೆಟೀರಿಯಲ್ಸ್, ಹಾಗೆ ಇವ್ರ ಕ್ವಾಲಿಟಿ. ಸೊ ಇವ್ರದ್ದು ವಿಡಿಯೋ ಮಾಡಕ್ ಬಂದಿದ್ದೀನಿ. ಹೊಸ ಶಾಪ್ ಓಪನ್ ಆಗಿದೆ ಅಂತ ಹೇಳಿದೆ, ಬಟ್ ಎಲ್ಲಿ ಅಂತ ಹೇಳಿಲ್ಲ. ಇದು ಬಾಣಸ್ವಾಡಿ ವರ್ಮಾವ್ ಸಿಗ್ನಲ್ ಉಂಟಲ್ಲ, ಅಲ್ಲೇ ಕಾರ್ನರ್ಲೇ ಇರೋದು ಈ ಶಾಪು. ಕಾಂಟ್ಯಾಕ್ಟ್ ನಂಬರು, ಇದ್ರ ಬಗ್ಗೆ ಪ್ರೈಸು ಪ್ರತಿಯೊಂದನ್ನು ವಿಡಿಯೋದಲ್ಲಿ ಹಾಕಿರ್ತೀನಿ. ವಿಡಿಯೋನ ಫುಲ್ ನೋಡಿ, ಮಧ್ಯದಲ್ಲಿ ಅಥವಾ ಲಾಸ್ಟಿಗೆ ಎಲ್ಲರೂ ಒಂದ್ ಕಡೆ ಹೇಳಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ನೆಲ್ಲ. ಬನ್ನಿ ಹೋಗೋಣ, ಯಾವ ತರ ಸೋಫಾ ಇದೆ, ಏನು ಕಾಂಟ್ಯಾಕ್ಟ್ ಮಾಡೋ ಡೀಟೇಲ್ಸ್ ಪ್ರತಿಯೊಂದನ್ನು ತಿಳ್ಕೊಂಬೋಣ. ಬನ್ನಿ ಹೋಗೋಣ. ನಿಮಗೆ ನೋಡ್ಬೋದು ಫುಲ್ ಸೋಫಾಗಳೇ ಕಾಣುತ್ತೆ, ಕಲರ್ ಕಾಣುತ್ತೆ. ಬಟ್ ಇವ್ರದ್ದೊಂದು ಯೂನಿಕ್ ಏನಂದ್ರೆ ಜಾಸ್ತಿ ಆರ್ಡ್ ಕಲರ್ ಆ ತರದೆಲ್ಲ ಜಾಸ್ತಿ ಇರಲ್ಲ. ಏನಕ್ಕಂದ್ರೆ ಡೀಸೆಂಟ್ ಆಗಿ ಹೇಗ್ ಬೇಕು ಒಂದು ಲಕ್ಸುರಿ ಮನೆಗಳಿಗೆ ಆ ತರದ್ ಒಳ್ಳೊಳ್ಳೆ ಸೋಫಾಗಳು ಇಟ್ಟಿರ್ತಾರೆ. ಆರ್ಡ್ ಕಲರ್ ಮಾಡಲ್ಲ ಅಂತಾನು ಹೇಳಲ್ಲ. ಎನ್ಕ್ವೈರಿ ಬೇಕು ನಿಮ್ಗೆ ಇದೇ ತರ ಕಲರ್ ಬೇಕಂದ್ರೆ ಅದನ್ನು ಮಾಡ್ಕೊಡ್ತಾರೆ. ಇದ್ರ ಬಗ್ಗೆ ಎಲ್ಲ ಕೇಳೋಣ. ನೀವು ಆಲ್ರೆಡಿ ನೋಡಿರ್ಬೋದು ಹಳೆ ವಿಡಿಯೋಗಳಲ್ಲಿ ಸುಭಾಷ್ ರೆಡ್ಡಿ ಅಂತೇಳಿ ಶಾಪಿನ ಓನರು, ಅವ್ರ ಸಹ ಮಾತಾಡ್ಸೋಣ. ಬನ್ನಿ ಹೋಗೋಣ. ಹಲೋ ಸರ್, ನಮಸ್ತೆ. ಕಂಗ್ರಾಚುಲೇಷನ್ ಸರ್, ಹೊಸ ಶಾಪ್ ಬೇರೆ ಓಪನ್ ಮಾಡಿಬಿಟ್ಟಿರಾ. ಇವ್ರದ್ದು ಹಳೆ ಶಾಪಿನ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ, ಸುಭಾಷ್ ರೆಡ್ಡಿ ಸರ್. ಸರ್ ಇವಾಗ ಹೊಸ ಶಾಪ್ ಬೇರೆ ಓಪನ್ ಮಾಡಿಟ್ಟಿರಾ. ಹಾಗೆ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ, ಆಫರ್ ಕ್ರಿಸ್ಮಸ್ ಬಂತು, ಆಮೇಲೆ ನ್ಯೂ ಇಯರ್ ಬಂತು, ಹಾಗೆ ನಿಮ್ ಹೊಸ ಶಾಪ್ ಕೂಡ ಓಪನ್ ಆಗಿದೆ. ಹಾಗಾಗಿ ಒಳ್ಳೆ ಆಫರ್ ಅಂತ ಹೇಳ್ಕೊಂಡೆ ವಿಡಿಯೋ ಸ್ಟಾರ್ಟ್ ಮಾಡಿರೋದು. ಸೊ ನಿಮ್ ಶಾಪ್ ಬಗ್ಗೆ, ನಿಮ್ಮ ಬಗ್ಗೆ, ನಿಮ್ಮ ಈ ಇಂಡಸ್ಟ್ರಿಲಿ ಎಷ್ಟು ಟೈಮಿಂದ ಇದ್ದೀರಾ, ಏನು ಇದ್ರ ಬಗ್ಗೆ ಎಲ್ಲ ಒಂದು ಬ್ರೀಫ್ ಆಗಿ ಒಂದು ಎಕ್ಸ್ಪ್ಲೈನ್ ಮಾಡಿಬಿಡಿ ಸರ್. ನಾನು ಆಲ್ಮೋಸ್ಟ್ 13 ವರ್ಷ ಆಯ್ತು ಸರ್. ಈ ಇಯರ್ಗೆ ಆದ್ರೆ ನೆಕ್ಸ್ಟ್ ಇಯರ್ ನೋಡಕ್ ಹೋದ್ರೆ 2024ಗೆ 14 ವರ್ಷ ಆಗುತ್ತೆ. ಟೋಟಲ್ 11 ವರ್ಷ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಇದೆ. 3 ವರ್ಷದಿಂದ ರಿಟೇಲ್ ಯೂನಿಟ್ ಸ್ಟಾರ್ಟ್ ಮಾಡ್ಕೊಂಡು ಒಂದು ಸ್ಟೋರ್ ಗೊತ್ತಿರುತ್ತೆ ನಿಮ್ಗೆ, ಹಳೆ ಸ್ಟೋರ್ ಮಾರತ್ತಲ್ಲಿ ಇನ್ನೊಂದು ಸ್ಟೋರ್ ಮಾಡಿದ್ದೇವೆ. ಇಲ್ಲಿ ಬರೀ ಸೋಫಾ ಸಿಗುತ್ತೆ ನಿಮ್ಗೆ. ಮತ್ತೆ ಇಲ್ಲಿ ನಿಮ್ಗೆ ಯಾವುದೇ ಸೋಫಾ ಇದೇನು ಆಫರ್ ಅಂತ ಹೇಳ್ಬಿಟ್ಟು ಹೇಳೋದಲ್ಲ. ಈ ಆಫರ್ಗೋಸ್ಕರ ಏನ್ ಹೇಳ್ಬೋದು ಅಂತಂದ್ರೆ, ಯಾವುದೇ ಸೋಫಾ ಪರ್ಚೇಸ್ ಮಾಡಿದ್ರು, ಕ್ರಿಸ್ಮಸ್ ಆದ್ರೂ ಅನ್ಕೊಳ್ಳಿ, ನ್ಯೂ ಇಯರ್ ಆದ್ರೂ ಅನ್ಕೊಳ್ಳಿ, ಇಲ್ಲ ಇನಾಗ್ರಲ್ ಆಫರ್ ಆದ್ರೂ ಅನ್ಕೊಳ್ಳಿ, ಯಾವುದೇ ಸೋಫಾ ಪರ್ಚೇಸ್ ಮಾಡೋದು ಒಂದು ರೆಕ್ಲೈನರ್ ಫ್ರೀ ಕೊಡ್ತೀನಿ ನಾನು. ಒಂದು ರೆಕ್ಲೈನರ್, ಯಾವುದೇ ಸೋಫಾಗೂ ಒಂದು ರೆಕ್ಲೈನರ್ ಫ್ರೀ ಕೊಡ್ತೀನಿ. ಯಾವ ಪ್ರೈಸ್ ಇಂದ ಮಾಡಿದ್ರು ಕೂಡ. ಹೌದು, ಸೋಫಾ ಈ ಸೋಫಾ ಅನ್ನೋದಿಲ್ಲ. ಲಾಸ್ಟ್ ಟೈಮ್ ಅದೊಂದೇ ಸೋಫಾಕ್ಕೆ ರೆಕ್ಲೈನರ್ ಫ್ರೀ ಅಂತ ಹೇಳ್ತಿದ್ರು, ಬಟ್ ಮತ್ತೆ ಒಂದು ಲಂಸಮ್ ಅಮೌಂಟಿಗೆ ರೆಕ್ಲೈನರ್ ಅಂತಿತ್ತು. ಬಟ್ ಈ ಸಲ ಹಂಗಿಲ್ಲ, ಯಾವ ಸೋಫಾ ತಗೊಂಡ್ರು ಒಂದು ರೆಕ್ಲೈನರ್ ಫ್ರೀ. ಸರ್ ಮತ್ತೊಂದೇನಂದ್ರೆ ನಿಮ್ದು ಮ್ಯಾನುಫ್ಯಾಕ್ಚರೇ ನೀವಲ್ವಾ? ಹೌದು ಸರ್, ನಮ್ದೇ ಮ್ಯಾನುಫ್ಯಾಕ್ಚರಿಂಗ್. ಮೇನ್ ನಮ್ಮ ಹತ್ರ ಕಸ್ಟಮರ್ಸ್ ಏನಕ್ಕೆ ಬರ್ತಾರೆ ಅಂದ್ರೆ ಸರ್, ಕಸ್ಟಮೈಸೇಷನ್ ನಮಗೆ. ಯಾಕಂದ್ರೆ ಈಗಿನ ಇದ್ರಲ್ಲಿ ಬಂದ್ಬಿಟ್ಟು ನಮ್ಮ ಇಲ್ಲಿ ರೆಡಿ ಏನ್ ಸಿಗುತ್ತೆ ಸ್ಟಾಕ್, ಅದನ್ನ ತಗೊಂಡ್ ಹೋಗ್ಬಿಟ್ಟು ಅಲ್ಲೇ ಮನೇಲಿ ಫಿಟ್ ಮಾಡೋದಕ್ಕಾಗಲ್ಲ. ಒಬ್ಬೊಬ್ರದ್ದು ಲಿವಿಂಗ್ ರೂಮ್ ಹಾಲ್ ಸೈಜ್ ಬಂದ್ಬಿಟ್ಟು ಒಂದೊಂದ್ ತರ ಇರುತ್ತೆ. ಕೆಲವ್ರ ಮನೇಲಿ 3-1 ಸೆಟ್ ಆಗುತ್ತೆ, ಕೆಲವ್ರ ಮನೇಲಿ ಕಾರ್ನರ್ ಸೆಟ್ ಆಗುತ್ತೆ, ಕೆಲವ್ರ ಮನೇಲಿ ಲಾಂಜರ್ ಸೆಟ್ ಆಗುತ್ತೆ, ಇಲ್ಲ ಬರೀ 3 ಸೀಟರ್ ಮಾತ್ರ ಇಡೋಕ್ ಜಾಗ ಇರುತ್ತೆ, ಗೊತ್ತಿರಲ್ಲ ಅವ್ರಿಗೆ. ಸೊ ರೆಡಿ ಪರ್ಚೇಸ್ ಮಾಡಿ ತಗೊಂಡ್ ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ಐಡಿಯಾ ಇರಲ್ಲ ಯಾವ್ದು ತಗೊಂಡ್ ಹೋಗೋದು ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದು ನೋಡಿದಾಗ ಅವ್ರದ್ದು ಲಿವಿಂಗ್ ರೂಮ್ ಒಂದು 360 ಡಿಗ್ರಿ ವಿಡಿಯೋನೋ ಇಲ್ಲ ಒಂದು ಫೋಟೋಸ್ ತಗೊಂಬಂದಾಗ ಸರಿ ಟಿವಿ ಎಲ್ಲಿ ಬರುತ್ತೆ, ವಿಂಡೋ ಎಲ್ಲಿ ಬರುತ್ತೆ, ಡೋರ್ ಎಲ್ಲಿ ಬರುತ್ತೆ, ಎಲ್ಲದ್ರ ಪ್ರಕಾರ ನೋಡ್ಕೊಂಡು ನಾವು ಸಜೆಸ್ಟ್ ಮಾಡ್ತೀವಿ. ಮತ್ತೆ ಕಲರ್ಸು ಅಷ್ಟೇ, ಇದೇ ಕಲರ್ ತಗೊಬೇಕು ಅಂತಿಲ್ಲ, ಯಾವ ಕಲರ್ ಬೇಕಿದ್ರು ನಾವು ಮಾಡ್ಕೊಡ್ತೀವಿ. ಮನೆ ಆದ್ರೂ ಕೂಡ ಗೋಡೆ ಕಲರ್ ಮಾಡಿಬಿಟ್ಟಿರ್ತಾರೆ, ಆ ಗೋಡೆಗೆ ಮ್ಯಾಚ್ ಆಗಂತ ಕಲರ್ ಹುಡುಕ್ತಾ ಇರ್ತಾರೆ ಆಲ್ಮೋಸ್ಟ್. ಕಲರ್ ಅಂದ್ರೆ ಇನ್ನೊಂದು ಸರ್, ಫ್ಲೋರಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ, ವಾಲ್ ಮೇಲೆ ಡಿಪೆಂಡ್ ಆಗುತ್ತೆ, ಕರ್ಟನ್ಸ್ ಮತ್ತೆ ಇಂಟೀರಿಯರ್, ಸೊ ಅದಕ್ಕೆ ತಗ್ನಂತೆ ತಗೊಂತಾರೆ ಜನ. ನಿಮ್ದು ಅದೇ ಅಂದ್ರೆ ಇವಾಗ ಬರ್ತಾರೆ, ಎಲ್ ಸೋಫಾ ಇಷ್ಟ ಆಯ್ತು, ಅದರಲ್ಲಿ ಬೇರೆ ತರ ಸೋಫಾ ಬೇಕಾದ್ರೆ ಅದರಲ್ಲೇ ಮಾಡಿ ಕೊಟ್ಬಿಡ್ತೀರಾ. ಅದೇ ಇದಲ್ವಾ ನಿಮ್ ಸ್ಪೆಷಲ್? ಕಸ್ಟಮರ್ ಏನ್ ಬೇಕು ಅದ್ ಮಾಡ್ಕೊಡ್ತೀವಿ ಸರ್ ನಾವು. ಇವ್ರ ಹತ್ರ ಮಾತಾಡ್ತಿದ್ರೆ ಸುಮಾರು ಜನ ಕಣ್ಣು ಹಿಂಗಡೆ ದೇವ್ರಕೋಣೆ ಕೂಡ ಹೋಗಿರುತ್ತೆ. ನನ್ಗೂ ಅದಕ್ಕೆ ಹೋಯ್ತು, ನೋಡ್ಬೋದು ಎಷ್ಟು ಚೆನ್ನಾಗಿದೆ ದೇವ್ರಕೋಣೆ ಅಂತ ಹೇಳಿ. ಇವ್ರದ್ದು ಪ್ರೀವಿಯಸ್ ವಿಡಿಯೋದಲ್ಲಿ ದೇವ್ರಕೋಣೆಗಳನ್ನೆಲ್ಲ ತೋರಿಸಿದ್ವಿ. ಈ ತರ ದೇವ್ರಕೋಣೆಗಳೆಲ್ಲ ಎಲ್ಲ ಸಿಗುತ್ತೆ ಸರ್. ಇಲ್ಲಿ ಬಂದ್ಬಿಟ್ಟು ಡಿಸ್ಪ್ಲೇ ಅಂದ್ರೆ ಬರೀ ಸೋಫಾಸ್ ಮಾತ್ರ. ಆದ್ರೆ ಜನರಿಗೆ ಬರೀ ಸೋಫಾಸ್ ಅಂತಲ್ಲ ಸರ್, ಡೈನಿಂಗ್ ಟೇಬಲ್ಸ್ ಬೇಕಾದ್ರೆ ಮಾಡಿಸ್ಕೊಡ್ತೀವಿ, ಬೆಡ್ಸ್ ಬೇಕಾದ್ರು, ಮಂಚ ಬೇಕಾದ್ರು ಕೊಡೋಣ, ಪೂಜಾ ಮಂದಿರ ದೇವರ ಕೋಣೆ ಏನ್ ಬೇಕಾದ್ರೆ ಅದು ಬೇಕಾದ್ರೆ ಮಾಡ್ಕೊಡೋಣ. ಜನರಿಗೆ ಏನ್ ಬೇಕು, ಏನ್ ರಿಕ್ವೈರ್ಮೆಂಟ್ ಇದೆ ಎಲ್ಲ ಮಾಡ್ತೀವಿ.
ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ಬರೀ ಸೋಫಾಸ್ ಡಿಸ್ಪ್ಲೇ ಮಾಡಿದ್ವಿ. ಇವಾಗ ಯಾವ ತರ ಸೋಫಾ ಇದೆ, ಏನೇನ್ ಫೋಮ್ ಯೂಸ್ ಮಾಡೋದು ನೋಡೋಣ. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ಇದು ಕಾರ್ನರ್ ಸೋಫಾ ಇದು ಯೂಸ್ ಮಾಡಿರೋದು ಇಂಪೋರ್ಟೆಡ್ ಪ್ರೀಮಿಯಂ ಸ್ವೆಟ್ ಫ್ಯಾಬ್ರಿಕ್. ಓಕೆ. ಸಿಟ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ರಬ್ಬರೈಸ್ಡ್ ಫೋಮ್. ಈ ವುಡನ್ ಎಲಿಮೆಂಟ್ ಬಂದ್ಬಿಟ್ಟು ಏನ್ ತೋರಿಸೋದು ಇದು ಟೀಕ್ ವುಡ್. ಒಂದು ನಿಮ್ದು ಇಷ್ಟ ಆಗೋದಂದ್ರೆ ಸರ್ ಈ ಹಾಕಿರ್ತಿರಲ್ಲ ಅದು ಕ್ವಾಲಿಟಿ ಮತ್ತೆ ಕೂತು ಕೂಡ ಫೀಲ್ ಸಾಕಾದಾಗ ಅನ್ಸುತ್ತೆ. ಇನ್ನೊಂದು ನಮಗೆ ಸಾಫ್ಟ್ ಹಾರ್ಡ್ ಬೇಕಾದ್ರೆ ಇವಾಗ ಕೆಲವೊಂದು ಸೋಫಲ್ ಹಾರ್ಡ್ ಇರುತ್ತೆ, ಕೆಲವೊಂದು ಸೋಫಲ್ ಸಾಫ್ಟ್ ಇರುತ್ತೆ. ಯೂಸ್ ಮಾಡೋ ಡೆನ್ಸಿಟಿ ಏನಿರುತ್ತಲ್ವಾ ಆ ಡೆನ್ಸಿಟಿ ಬಂದ್ಬಿಟ್ಟು ಪ್ರಾಪರ್ ಡೆನ್ಸಿಟಿ ಇರಬೇಕು, ಒಳ್ಳೆ ಬ್ರ್ಯಾಂಡ್ ಫೋಮ್ ಇರಬೇಕು. ಇದರಲ್ಲಿ ಯೂಸ್ ಮಾಡೋ ರಬ್ಬರೈಸ್ಡ್ ಫೋಮ್ ಏನು ನಮಗೆ ಕಾರ್ ಸೀಟಲ್ಲೆಲ್ಲ ಬರುತ್ತಲ್ವ ಆ ಥರ ಫೋಮ್ ಯೂಸ್ ಮಾಡಿರೋದು. 5 ವರ್ಷ ವ್ಯಾರಂಟಿ ನಾನೇ ಕೊಡ್ತೀನಿ. 5 ವರ್ಷ ವ್ಯಾರಂಟಿ ಫೋಮ್ಗೆ, 5 ವರ್ಷ ವ್ಯಾರಂಟಿ ವುಡ್ಗೆ. ಇದು ಟೀಕ್ ವುಡ್ ಅಂತ ಹೇಳಿದ್ರಲ್ವಾ? ಇದು ಸರ್ ಈ ಎಲಿಮೆಂಟ್ ಏನಿದೆ ನಮ್ಗೆ ಆಚೆ ಕಡೆ ಏನು ವುಡನ್ ಎಲಿಮೆಂಟ್ ಕಾಣಿಸುತ್ತೆ ಇದು ಟೀಕ್ ವುಡ್. ಒಳಗಡೆ ಸ್ಟ್ರಕ್ಚರ್ ಏನು ಬರುತ್ತೆ ನಾವು ಬಂದ್ಬಿಟ್ಟು ನೀಮ್ ವುಡ್ ಮತ್ತೆ ಪೈನ್ ವುಡ್ ಯೂಸ್ ಮಾಡ್ತೀವಿ ಒಳಗಡೆ. ಆ 2 ವುಡ್ ಅಲ್ಲೇ ನಾವು ಸ್ಟ್ರಕ್ಚರ್ ರೆಡಿ ಮಾಡೋದು. ಇದಕ್ಕೆ ಯೂಸ್ ಮಾಡಿರೋ ಇದು ಕ್ಲಾತ್ ಸರ್ ಇದು ಬಂದ್ಬಿಟ್ಟು ಸ್ವೆಟ್ ಫ್ಯಾಬ್ರಿಕ್ ಅಂತೀವಿ. ಇದು ಇಂಪೋರ್ಟೆಡ್ ಪ್ರೀಮಿಯಂ ಸ್ವೆಟ್ ಫ್ಯಾಬ್ರಿಕ್. ಇದು ತುಂಬಾ ಪ್ರೀಮಿಯಂ ಬಟ್ಟೆ ಇದು. ಮತ್ತೆ ಇದು ಸೋಫಾಗೆ 10 ಅಡಿಗೆ 8 ಅಡಿ ಬರುತ್ತೆ. ಇನ್ನೊಂದು ಬಂದ್ಬಿಟ್ಟು ಸಿಂಗಲ್ ಸೀಟರ್ ಸಪರೇಟ್ ಬರುತ್ತೆ. ಟೋಟಲ್ 4 ಪೀಸಸ್ ಅಲ್ಲಿ ಬರುತ್ತೆ ಸೋಫಾ. ಇದು ಸಿಂಗಲ್ ಸಪರೇಟ್ ಬರುತ್ತೆ. ಓಕೆ. 2 ಸೀಟರ್ ಸಪರೇಟ್ ಕಾರ್ನರ್ ಸಿಂಗಲ್. ಮನೇಲಿ ಬಂದ್ಬಿಟ್ಟು ಈ ಕಡೆ 8 ಅಡಿ ಇರುತ್ತೆ, ನಮ್ಗೆ 3 ಸೀಟರ್ ಫಿಟ್ ಆಗಲ್ಲ. ಸೊ ಈ ಸಿಂಗಲ್ ಆ ಕಡೆ ಹಾಕೊಂಡು ಅಲ್ಲಿ 10 ಅಡಿ ಆಯ್ತು, ಈ ಕಡೆ 8 ಅಡಿ ಆಯ್ತು. 8 ಅಡಿ ಆಯ್ತು. ಹೌದು. ಕ್ಲೀನ್ ಆಗಿ ಫಿಟ್ ಆಗ್ಬಿಡುತ್ತೆ ಸೋಫಾ. ಇಲ್ಲ ಬೇಡ ಇದನ್ನ ಇಟ್ಟು ಬೇಕಾದ್ರೆ ಅದನ್ನ ಬೇಕಾ ಒಂದು ಬೇಕಾದ್ರೆ ಸಪರೇಟ್ ಇಟ್ಕೊಬಹುದು. ಅವಾಗ 8 ಅಡಿಗೆ 8 ಅಡಿ ಬರುತ್ತೆ. ಹೆಂಗಾದ್ರೂ ಯೂಸ್ ಮಾಡ್ಕೊಬಹುದು. ಇವಾಗ ಟ್ರಾನ್ಸ್ಪೋರ್ಟೇಷನ್ ಮನೆನೇ ಶಿಫ್ಟ್ ಮಾಡ್ಬೇಕು. ಇವಾಗ ರೆಂಟಲ್ಸ್ ಮನೆ ಇರ್ತಾರೆ, ಮನೆ ಶಿಫ್ಟ್ ಮಾಡ್ಬೇಕಂದ್ರೆ ದೊಡ್ಡ ತಲೆನೋವೇ ಇರಲ್ಲ. 4 ಪೀಸ್ ಈಸಿಯಾಗಿ ಎತ್ಕೊಂಡು ಹೋಗ್ಬಿಡ್ಬೋದು. ಎಲ್ ಸೋಫಾದಲ್ಲಿ ಒಂದು ಬೆನಿಫಿಟ್ ಅಂದ್ರೆ ಆ ಕಾರ್ನರ್ ಜಾಗ ವೇಸ್ಟ್ ಆಗಲ್ಲ. ಹೌದು, ವೇಸ್ಟ್ ಆಗಲ್ಲ. ಕಾರ್ನರ್ಲ್ಲೂ ಕೂರ್ಬೋದು. ಮತ್ತೆ ಇಲ್ಲಿ ಏನ್ ನೋಡ್ಬೋದು, ಏನಾದ್ರು ಇಟ್ಕೊಂತೀರಾ ಅಂದ್ರೆ ಫ್ಲವರ್ ಪಾಸ್ ಏನಾದ್ರು ಇಟ್ಕೊಂತೀರಾ, ಆಮೇಲೆ ಏನಾದ್ರು ಮೊಬೈಲ್ ಇಂದ ಅದೆಲ್ಲ ಇಟ್ಕೊಳಕ್ಕೋಸ್ಕರ ಸ್ಪೇಸ್ ಕೂಡ ಇರುತ್ತೆ. ಸ್ಪೇಸ್ ಕೂಡ ಇಟ್ಕೊಬಹುದು. ನೀವು ಕಾರಲ್ಲಿ ಕೂತ್ಕೊಂಡ್ಬಿಟ್ಟು ಆ ಕಂಫರ್ಟ್ ನೀವು ಫೀಲ್ ಮಾಡಿ ಹೇಳಿ. ಏನು ಹಿಂಸೆ ಅನ್ಸಲ್ಲ. ಮಲ್ಕೋಬಹುದು, ಕೂರೋದೇ ಕೂತ್ಕೊಬಹುದು. ಟಿವಿ ಗಿವಿ ಇದ್ರೆ ಆರಾಮಾಗಿ ರಿಲ್ಯಾಕ್ಸ್ ಹಾಕೊಂಡು ಹೆಂಗ್ ಬೇಕಾದ್ರೆ ಇರ್ಬೋದು. ಎಲ್ ಸೋಫಾದಲ್ಲಿ ಇದೊಂದು ಬಾರಿ ಬೆನಿಫಿಟ್ ಅಲ್ವಾ. ಜಾಗನು ಏನು ಹಾಳಾಗಲ್ಲ, ಏನು ಇಲ್ಲ. ಹಾಗೆ ಇದು ಸೆಂಟರ್ ಟೇಬಲ್ ಹೇಗೆ ಸರ್? ಸೆಂಟರ್ ಟೇಬಲ್ ಸೋಫಾ ಜೊತೆಗೆ ಬರುತ್ತೆ ಸರ್. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 65,000 ರೂಪೀಸ್ ಆಗುತ್ತೆ, 65,000 ಆಗುತ್ತೆ. ಮತ್ತೆ ಬಂದ್ಬಿಟ್ಟು ಯಾವ ಕಲರ್ ಬೇಕು, ಯಾವ ಫ್ಯಾಬ್ರಿಕ್ ಬೇಕು ಅದನ್ನ ಹಾಕೊಬಹುದು, ಕಸ್ಟಮರ್ ಚೂಸ್ ಮಾಡ್ಕೊಬಹುದು. ಓಕೆ. ಇಲ್ಲಿ ಬಂದ್ರೆ ಯಾವ್ಯಾವ ಕಲರ್ ಇದೆ ಅಂತ ತೋರಿಸ್ತೀರಾ? ಎಲ್ಲ ಫ್ಯಾಬ್ರಿಕ್ ಕ್ಯಾಟಲಾಗ್ಸ್ ಯಾವ್ದಿದೆ ಒಂದಲ್ಲ ಸರ್ 10 ತೋರಿಸ್ತೀನಿ ನಾನು. ಸೊ ಕಸ್ಟಮರ್ ಯಾವ ಫ್ಯಾಬ್ರಿಕ್ ಬೇಕು ನಾನು ಚೂಸ್ ಮಾಡ್ಬಿಟ್ಟು ನಾನು ಮಾಡಿಸ್ಕೊಡ್ತೀನಿ. ಓಕೆ. ಇದಂತೂ ಸಕ್ಕತ್ತಾಗಿದೆ. ಸೆಟ್ ಆಫ್ ಕೂಡ ಅಷ್ಟೇ, ಕೆಳಗಡೆ ಹಾಕಿರೋ ಮ್ಯಾಟ್ ಇದೇ ತರ ಹಾಕ್ಬಿಟ್ರೆ ಸಕ್ಕತ್ತಾಗಿರುತ್ತೆ. ಇನ್ನು ಇದಕ್ಕಿಂತ ಆಪೋಸಿಟ್ ನೋಡಿದೆ ಇಲ್ಲಿ ನೋಡಿ, ಆ ಮ್ಯಾಟು ಆಮೇಲೆ ಆ ಸೆಂಟರ್ ಟೇಬಲ್ ಆ ಸೋಫಾ ಹೆಂಗಿದೆ ಅಂದ್ರೆ ಸಕ್ಕತ್ತಾಗಿದೆ. ಸರ್ ಇದು ಬಂದ್ಬಿಟ್ಟು 3-2-1 3 ಸೀಟರ್ 2 ಸೀಟರ್ ಸಿಂಗಲ್ ಸೀಟರ್. ಯೂಸ್ ಮಾಡಿರೋ ಮೆಟೀರಿಯಲ್ ಬಂದ್ಬಿಟ್ಟು ಲೆದರ್ ಐಟು. ಇದ್ರಲ್ಲಿ ಯೂಸ್ ಮಾಡ್ಬಿಟ್ಟು ಸ್ವಲ್ಪ ಫೋಮ್ ಹಾರ್ಡ್ ಇದೆ. ಹೌದು. ಈ ಸೋಫಾ ಏನು ಅಂತಂದ್ರೆ ಇವಾಗ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಇಲ್ಲ ಸ್ವಲ್ಪ ಬ್ಯಾಕ್ ಪೇನ್ ಇರೋರು ಇರ್ತಾರೆ. ಅಂಥವ್ರಿಗೆ ಏನಂತಂದ್ರೆ ಕೂತ್ಕೊಂಡಾಗ ಎದೊಳಗೆ ಕಷ್ಟ ಆಗಲ್ಲ. ಸ್ಟಿಫ್ ಆಗಿದೆ ನಮಗೆ. ಲೋ ಬ್ಯಾಕ್ಗೂ ಸಪೋರ್ಟ್, ಶೋಲ್ಡರ್ಗೂ ಸಪೋರ್ಟ್, ಬ್ಯಾಕ್ ಫುಲ್ ಕಂಪ್ಲೀಟ್ ಸಪೋರ್ಟ್, ಸ್ಪೈನ್ ಸಪೋರ್ಟ್ ಕರೆಕ್ಟ್ ಆಗಿದೆ. ಕೂತ್ಕೊಂಡ್ಬಿಟ್ಟು ಎದೊಳಗೆ ಕಷ್ಟ ಅನ್ಸಲ್ಲ ಈ ಸೋಫಾ ಅಲ್ಲಿ. ಮತ್ತೆ ರಿಚ್ನೆಸ್ ಒಂಥರ ಪ್ರೀಮಿಯಂ ರಾಯಲ್ ಸೋಫಾನೇ ಇದೆ ಇದು. ಓಕೆ. ಯೂಸ್ ಮಾಡಿರೋದು ಆರ್ಟಿಫಿಷಿಯಲ್ ಲೆದರ್ ಐಟು, ರೆಕ್ಸಿನ್ ಅಂತೀವಲ್ವಾ ಅದು. ಮತ್ತೆ ಪೈನ್ ಸ್ಟ್ರಕ್ಚರ್ ಬರುತ್ತೆ, ಮತ್ತೆ 40 ಡೆನ್ಸಿಟಿ ಬ್ರಾಂಡೆಡ್ ಫೋಮ್ ಬರುತ್ತೆ. ಇದು ಬಂದ್ಬಿಟ್ಟು 3-1 ಗೆ ಪ್ರೈಸ್ 95,000 ಆಗುತ್ತೆ, 95,000 ರೂಪೀಸ್ ಆಗುತ್ತೆ. ಸೆಂಟರ್ ಟೇಬಲ್ ಬಂದ್ಬಿಟ್ಟು SS ಮೆಟೀರಿಯಲ್ ಅಲ್ಲಿ PVD ಎಲೆಕ್ಟ್ರೋಫೈಡ್ ಕೋಟಿಂಗ್ ಆಗಿದೆ. ಮೇಲೆ ಬಂದ್ಬಿಟ್ಟು ಆನಿಕ್ಸ್ ಮಾರ್ಬಲ್ ಇದೆ. 2 ಸೆಟ್ಗೆ 35,000 ಆಗುತ್ತೆ, ಸೆಟ್ ಆಫ್ 2ಗೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಕೆಳಗಡೆ ಸ್ಟ್ರಕ್ಚರ್ ಕೂಡ ರೋಸ್ ಗೋಲ್ಡ್ ಕಲರ್ ಆಗಿದೆ. ರೋಸ್ ಗೋಲ್ಡ್ ಕಲರ್ ಮತ್ತೆ ಅದು ಆ ಡಿಸೈನ್ ಕೂಡ ಸಕ್ಕತ್ತಾಗಿದೆ. ಹೌದು ಸರ್. ಸೊ ಇದರಲ್ಲೂ ಅಷ್ಟೇ 3-2-1 ಇದೆಯಲ್ಲ. 3-2-2 ಬೇಕಿದ್ರು ಮಾಡ್ಕೊಬಹುದು, 3-1-1 ಬೇಕಿದ್ರು ಮಾಡ್ಕೊಬಹುದು, ಇಲ್ಲ 3-3-3 ಬೇಕು ಅಂದ್ರೆ ಮಾಡ್ಕೊಬಹುದು. ಸೆಟ್ಟೇ ತಗೋಬೇಕು ಅಂತಿಲ್ಲ, ಈಗ ಬ್ರೇಕ್ ಮಾಡ್ಬಿಟ್ಟು ಕೂಡ ತಗೋಬಹುದು. ಯಾಕಂದ್ರೆ ಮ್ಯಾನುಫ್ಯಾಕ್ಚರ್ ನಮ್ದಿರೋದ್ರಿಂದ ಕಸ್ಟಮರ್ ಯಾವ ತರ ಬೇಕೋ ಆ ತರ ಮಾಡ್ಕೊಂಡು. ಯಾಕಂದ್ರೆ ಇವಾಗ ಇದರಲ್ಲಿ ಆರ್ಟಿಫಿಷಿಯಲ್ ಲೆದರ್ ಯೂಸ್ ಮಾಡಿದೀವಿ. ಕಸ್ಟಮರ್ ಫ್ಯಾಬ್ರಿಕ್ ಅಲ್ಲಿ ಬೇಕು ಅಂತಾರೆ, ಫ್ಯಾಬ್ರಿಕ್ ಅಲ್ಲಿ ಮಾಡ್ಕೊಡ್ತೀವಿ. ಸೇಮ್ ಡಿಸೈನ್ ಅಲ್ಲಿ ಹೌದು. ಯಾಕಂದ್ರೆ ಇದು ಆರ್ಟಿಫಿಷಿಯಲ್ ಲೆದರ್ ಸ್ವಲ್ಪ ಹೀಟಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಯಾವ್ದೇ ಫ್ಯಾಬ್ರಿಕ್ ಇದ್ರೂ ಬ್ರೀತಬಲ್ ಫ್ಯಾಬ್ರಿಕ್ ಇರ್ಬೇಕಂದ್ರೆ ಫ್ಯಾಬ್ರಿಕ್ ಉಸಾಡಬೇಕಂದ್ರೆ ಗಾಳಿ ಹೊರಗಡೆ ಹೋಗಿ ಹೊರಗಡೆ ಬಂದ್ರೆ ಅದ್ರಲ್ಲಿ ಇದ್ರೆ ನಮಗೆ ಹೀಟ್ ಆಗಲ್ಲ. ಇದು ಬ್ರೀತಬಲ್ ಫ್ಯಾಬ್ರಿಕ್ ಅಲ್ಲ. ಇದು ಅದಕ್ಕೆ ಹೋಲ್ ಗಿಲ್ಲ ಸಣ್ಣ ಸಣ್ಣ ಇರಲ್ಲ, ಇರುತ್ತೆ ಫ್ಯಾಬ್ರಿಕ್ ಅಲ್ಲಿ ಇರುತ್ತೆ. ಹೌದು, ಇದ್ರಲ್ಲಿ ಇರಲ್ಲ. ಸೊ ಅದರಿಂದ ಏನ್ ಮಾಡ್ತೀವಿ ಅಂದ್ರೆ ಬೇಕಾದ್ರೆ ಫ್ಯಾಬ್ರಿಕ್ ಅಲ್ಲಿ ಮಾಡ್ಕೊಂತೀವಿ. ಸ್ವಲ್ಪ ನಮಗೆ ಲೈಟ್ ಶೇಡ್ಸ್ ಎಲ್ಲ ಬೇಕು, ವೈಟ್ ಕಲರ್ ಎಲ್ಲ ಬೇಕು ಅಂದ್ರೆ ಫ್ಯಾಬ್ರಿಕ್ಸ್ ಅಲ್ಲಿ ನಾನು ಮಾಡಿಸ್ಕೊಡ್ತೀನಿ ನಾನು. ಇದೆಲ್ಲ ವ್ಯಾರಂಟಿ ಎಲ್ಲ ಹೇಗೆ ಏನು ಸರ್? ಇದು ಬಂದ್ಬಿಟ್ಟು 3 ವರ್ಷ ಫೋಮ್ಗೆ 5 ವರ್ಷ ವುಡ್ಗೆ. ಹೌದು. ಇದು ರಬ್ಬರೈಸ್ ಫೋಮ್. ನಾನು ಮುಂಚೆ ಸೋಫಾಲ್ ಏನು ಹೇಳಿದ್ನಲ್ಲ ಅದು ರಬ್ಬರೈಸ್ ಫೋಮ್. ಅದು ಫೋಮ್ ಬೇಕಿದ್ರೆ ನಾನು ಹಾಕೊಂತೀನಿ. ಅದು ಸ್ವಲ್ಪ ಅಡಿಷನಲ್ ಏನ್ ಬೇಕೋ ಅದ್ರಲ್ಲಿ ಬೇಕಾದ್ರೆ ಮಾಡಿಸ್ಕೊಡೋಣ. ಕಸ್ಟಮರ್ ಬರ್ಲಿ ಸರ್ ಏನ್ ಬೇಕೋ ನೋಡ್ಬಿಟ್ಟು ರಿಕ್ವೈರ್ಮೆಂಟ್ ಏನ್ ಹೆಂಗಿದೆ ಅದು ನಂಗೆ ಮಾಡ್ಕೊಡ್ತೀವಿ. ಓಕೆ. ನೋಡಿ ನಿಮ್ಗೆ ಇದೇ ಸೋಫಾ ಇದಿಷ್ಟೇ ಇದೆ, ನಂಗೆ ಇದೇ ಬೇಕು ಅನ್ನೋದಿಲ್ಲ. ನಿಮ್ಗೆ ಹೆಂಗ್ ಬೇಕಾದ್ರೂ ನೀವು ಮಾಡ್ಸ್ಬೋದು. ಹೌದು. ಇಲ್ಲ ಕಸ್ಟಮರ್ ಯಾವ್ದೋ ಒಂದು ಫೋಟೋ ತಗೊಂಡ್ಬರ್ತಾರೆ, ಇಲ್ಲಿ ನಮ್ಮಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವ್ರಿಗೇನು ಯಾವ್ದೋ ಒಂದು ಮೈಂಡ್ ಸೆಟ್ ಇರುತ್ತಲ್ವಾ, ನಮ್ಗೆ ಈ ತರ ಸೋಫಾ ಡಿಸೈನ್ ಮಾಡಿಸ್ಕೊಬೇಕು ಅಂತಂದ್ರು ಅದು ಡಿಸೈನ್ ತಗೊಂಡ್ಬರ್ಲಿ ಮಾಡ್ಕೊಡೋಣ. ಅದೇ ಏನಂಗಂದ್ರೆ ಇವಾಗ ಒಬ್ರು ಮನೆಗೆ ಹೋದಾಗ ಏನೋ ಒಂದ್ ಇಷ್ಟ ಆಗತ್ತೆ, ಸೊ ಅದನ್ನ ಮಾಡ್ಸೋಣ. ಇವಾಗ ಮನೆ ಮಾಡೋರು ಹೆಂಗಂದ್ರೆ ಆಲ್ಮೋಸ್ಟ್ ಬೇರೆ ಮೇಲೆ ಏನ್ ಚೆನ್ನಾಗಿದೆ ಅಂತ ಹುಡ್ಕೊಂಡೆ ಬಂದಿರ್ತಾರೆ. ಒಂದ್ ಫೋಟೋಗಳು ತಗೊಂಡು ಇಡ್ತಾರೆ. ಅದು ವಾರ್ಡ್ರೋಬ್ ಆಗಿರ್ಬೋದು ಅಥವಾ ಒಂದು ಮನೆ ಡೈನಿಂಗ್ ಟೇಬಲ್ ಆಗಿರ್ಬೋದು, ಸೋಫಾ ಆಗಿರ್ಬೋದು, ಆತರ ಯಾರಿದ್ರು ಮಾಡಿ ಕೊಟ್ಬಿಡ್ತೀವಿ. ಮಾಡ್ಕೊಡ್ತೀವಿ ಸರ್. ಇದು ಕಾರ್ನರ್ ಸೋಫಾ. ಇದು ಅಷ್ಟೇ ಸರ್, 10 ಅಡಿಗೆ 8 ಅಡಿ ಬರುತ್ತೆ. ಕಾರ್ನರ್ ಸೋಫಾಸ್ ಎಲ್ಲ ಬಂದ್ಬಿಟ್ಟು ಈ ಸಿಂಗಲ್ ಬಂದ್ಬಿಟ್ಟು ಸಪರೇಟ್ ಬಂದೇ ಬರುತ್ತೆ. ಸೊ ಇದ್ರಲ್ಲಿ ಯೂಸ್ ಮಾಡಿರೋದು ಅಷ್ಟೇ ಕಾಟನ್ ಸ್ವೆಟ್ ಫ್ಯಾಬ್ರಿಕ್. ಇದ್ರ ಸ್ಪೆಷಾಲಿಟಿ ಅಂದ್ರೆ ಹ್ಯಾಂಡ್ಲೂಮ್ ಮತ್ತೆ ಕಾರ್ನರ್ ಅಲ್ಲಿ ಗ್ಲಾಸ್, ಟಫ್ ಅಂಡ್ ಗ್ಲಾಸ್ ಯೂಸ್
ಮಾಡ್ತೀವಿ ಬ್ಲಾಕ್ ಕಲರ್. ಇಟ್ಕೊಳಕ್ಕಾಗ ಇದಾಗತ್ತೆ, ಅಲ್ಲಾದ್ರೆ ಕ್ಲಾತ್ ಅಲ್ವಾ, ಕ್ಲಾತ್ ಇರುತ್ತೆ. ಏನು ಇಟ್ಕೊಳಕ್ಕಾಗಲ್ಲ. ಬಟ್ ಇಲ್ಲಿ ಏನಾದ್ರು ಕಾಫಿ ಮಗ್ಗು ಅಥವಾ ಟೀ ಅಥವಾ ಏನೋ ಇಟ್ಕೊಂಡು ಅದು ಇಟ್ಕೊಬಹುದು. ರಿಮೋಟ್ಸ್ ನಮ್ಗೆ ಇದು ಕಂಫರ್ಟಬಲ್ ಆಗ್ತಾ ಇರುತ್ತೆ, ಅದೆಲ್ಲ ಯೂಸ್ ಮಾಡ್ಕೊಬಹುದು. ಲಾಸ್ಟ್ ಇಂದ ಯೂಸ್ ಆಗತ್ತೆ. ಇದಕ್ಕೆ ಯೂಸ್ ಮಾಡಿರೋ ಸರ್, ಇದಕ್ಕೆ ಯೂಸ್ ಮಾಡಿರೋದು ಪೈನ್ವುಡ್ ಸ್ಟ್ರಕ್ಚರ್ ಮತ್ತೆ ಕಾಟನ್ ಸ್ವೆಟ್ ಫ್ಯಾಬ್ರಿಕ್. ಫೋಮ್ ಬಂದ್ಬಿಟ್ಟು ಬ್ರಾಂಡೆಡ್ 40 ಡೆನ್ಸಿಟಿ ಫೋಮ್. ಇದಕ್ಕೆ 3 ವರ್ಷ ಫೋಮ್ ವ್ಯಾರಂಟಿ ಕೊಡ್ತೀನಿ, ವುಡ್ 5 ಇಯರ್ಸ್ ವ್ಯಾರಂಟಿ ಕೊಡ್ತೀನಿ. ಇದರಲ್ಲಿ ಹೆಡ್ ರೆಸ್ಟ್ ಅಡ್ಜಸ್ಟಬಲ್ ಇದೆ, ನಮ್ಗೆ ಯಾವ ಪೊಸಿಷನ್ ಬೇಕು ನಾವು ಸ್ಟಾಪ್ ಮಾಡ್ಕೊಂಡು ನಮಗೆ ನೆಕ್ ಆರಾಮಾಗಿ ರಿಲ್ಯಾಕ್ಸ್ ಮಾಡಬಹುದು. ಸಕ್ಕತ್ತಾಗಿರುತ್ತಲ್ವಾ. ಕಾರ್ನರ್ ಕೂಡ ಇದು ಅಷ್ಟೇ ಆರಾಮಾಗಿ ಯೂಸ್ ಮಾಡ್ಕೊಬಹುದು ಎಲ್ಲದನ್ನು. ಇದು ಅಷ್ಟೇ ಸರ್, ಇದರ ಒಂಥರ ಮುಟ್ಟುದೇನೆ ಒಂಥರ ಹೌದು ಸರ್, ಫೀಲ್ ಚೆನ್ನಾಗಿದೆ. ಹೌದು ಸಾಫ್ಟ್ ಇದೆ ಅದು. ಕಲರ್ ನೋಡಿ ಹೇಗಿದೆ ಅಂತ ಹೇಳ್ಕೊಂಡು, ಜಾಸ್ತಿ ಡಾರ್ಕು ಅಲ್ಲ ಜಾಸ್ತಿ ಲೈಟು ಅಲ್ಲ, ಒಂಥರ ಸೆಟಲ್ಡ್ ಆಗಿರೋ ಕಲರ್ ಗಳಂತಾರಲ್ಲ ಸರ್. ಇದರಲ್ಲಿ ನಾನು ಮಾರಿರೋ ಸೋಫಾಸ್ ಎಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ 80% ಇದೇ ಕಲರ್ ಸೆಲ್ ಮಾಡಿರೋದು. 80% ಇದೇ ಕಲರ್ ಸೆಲ್ ಮಾಡಿದ್ದೀನಿ. 20% ಮಾತ್ರ ಅವ್ರು ತಗ್ನಂತ ಅವ್ರ ಇಂಟೀರಿಯರ್ ತಗ್ನಂತ ತಗೊಂಡಿದ್ದಾರೆ. ಮಿಕ್ಕಿರೋ 80% ಎಲ್ಲ ಬಂದ್ಬಿಟ್ಟು ಇದೇ ಕಲರ್, ಸೇಮ್ ಡಿಸ್ಪ್ಲೇ ಕಲರ್ ಕೊಡಿ ಅಂತ ಹೇಳ್ಬಿಟ್ಟು ಇದೇ ಕಲರ್ ತಗೊಂಡಿದ್ದಾರೆ. ಓಕೆ, ನೀವು ಡಿಸ್ಪ್ಲೇ ಯಾವ ಕಲರ್ ಇಟ್ಟಿದ್ದೀರಾ ಅದೇ ಕಲರ್ ಚೂಸ್ ಮಾಡ್ಕೊಂಡು, ಯಾಕಂದ್ರೆ ಅವ್ರಿಗೆ ಎಲ್ಲಿ ಇವಾಗ ಈ ಪ್ರಾಡಕ್ಟ್ ನೋಡಿದ ತಕ್ಷಣ ಇದೇ ಕಲರ್ ಇಷ್ಟ ಆಯ್ತು ಸರ್, ಯೋಚನೆ ಮಾಡ್ತಾರೆ ಓಕೆ ಇದೇ ಕಲರ್ ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಸರ್, ಇದೇ ಕಲರ್ ಬುಕಿಂಗ್ ಮಾಡಿ ಅಂತಾರೆ. ಈ ಕಲರ್ದೆಲ್ಲ ಏನಿದೆ ಅಂದ್ರೆ ಕೊಳೆ ಆದ್ರೂ ಗೊತ್ತಾಗಲ್ಲ, ಏನಿದೆ ಗೊತ್ತಾಗಲ್ಲ, ಮೇಂಟೆನೆನ್ಸ್ ಆರಾಮ ಇದೆ, ಈಸಿ. ಇದು ಸೆಂಟರ್ ಟೇಬಲ್ ನೋಡಿ ಸರ್, ಇದು ಅಷ್ಟೇ SS ಮೆಟೀರಿಯಲ್ ಬೇಸ್ ಬರುತ್ತೆ, PVD ಎಲೆಕ್ಟ್ರೋಫೈಟ್ ಕೋಟಿಂಗ್, ಅದ್ರ ಮೇಲೆ ಬಂದ್ಬಿಟ್ಟು ಮಾರ್ಬಲ್ ಬರುತ್ತೆ. ಫುಲ್ ಈ ಸೆಟ್ ಬಂದ್ಬಿಟ್ಟು 32,000 ರೂಪೀಸ್ ಆಗುತ್ತೆ, 32,000 ಆಗುತ್ತೆ. ಹೌದು, ಏನಕ್ಕೆ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬಿಟ್ಟು ಮೈಂಡ್ ಸೆಟ್ ಇರ್ಬೋದು. ಇದು ಕಂಪ್ಲೀಟ್ SS ಮೆಟೀರಿಯಲ್, ಇದು SS ಮೆಟೀರಿಯಲ್ ಮತ್ತೆ PVD ಕೋಟೆಡ್. ನಾರ್ಮಲ್ ಮೆಟೀರಿಯಲ್ ನಾರ್ಮಲ್ ಪಾಲಿಶ್ ಮಾಡಿದ್ರೆ ಬೇಕಾದ್ರೆ 15,000ಗೂ ಸಿಗುತ್ತೆ. ಅದರ ಐಟಮ್ ಇಲ್ಲ ನಮ್ಮ ಹತ್ರ. ಅದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಲಕ್ಸುರಿ ಆಗಿದೆ ಅಂತ. ಡಿಸೈನ್ ಕೆಳಗಡೆ ನೋಡಿ, ಅಂಡ್ ಮೇಲ್ಗಡೆ ಯೂಸ್ ಮಾಡಿ ಕೂಡ ಮಾರ್ಬಲ್ ಇದಲ್ವಾ, ಹಾಗಾಗಿ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ. ಇನ್ನು ಇದನ್ನ ಬಿಟ್ಟು ಸೋಫಾ ಪ್ರೈಸ್ ಹೇಗಿದೆ ಸರ್? ಸೋಫಾ ಪ್ರೈಸ್ 75,000 ಆಗುತ್ತೆ ಸರ್. ಇದರಲ್ಲೂ ಅಷ್ಟೇ ಇದೇ ಕಲರ್ ಅಂತಿಲ್ಲ, ಕಸ್ಟಮರ್ ಯಾವ ಕಲರ್ ಬೇಕಿದ್ರು ಯಾವ ಫ್ಯಾಬ್ರಿಕ್ ಬೇಕಿದ್ರು ಚೂಸ್ ಮಾಡ್ಕೊಬಹುದು. ಇದನ್ನ ಬಿಟ್ರೆ ಇದು ನೋಡಿ ಸಕ್ಕತ್ತಾಗಿದೆ ಸ್ಟ್ರಕ್ಚರ್ ಅಂತೂ. ಲಾಸ್ಟ್ ಟೈಮ್ ಬಂದಾಗ 2 ಸೆಲ್ನು ಇದು ನಾನು ಮೆಟೀರಿಯಲ್ ನೋಡೇ ಇರಲಿಲ್ಲ ನಿಜವಾಗ್ಲೂ, ಈ ಫ್ಯಾಬ್ರಿಕ್ ಅಂತ. ಇದು ಹೊಸ ಟೆಕ್ಸ್ಚರ್ ಫ್ಯಾಬ್ರಿಕ್, ಇದು ಇದರಲ್ಲಿ ಸಾಫ್ಟ್ ಆಗಿದೆ. ಹೌದು, ನಾನು ಲಾಸ್ಟ್ ಕಂಫರ್ಟ್ ಇದೆ. ಹೆಂಗಾಗ್ತದೆ ಅಂದ್ರೆ ಒಳಗಡೆ ಕೂತ್ಕೊಳ್ಳೆ ರಿಲ್ಯಾಕ್ಸ್ ಆಗ್ತಾ ಇದೆ ಸರ್. ಸೋಫಾನ ತಗೊಳೋದು ಅದಕ್ಕೆ ಅಲ್ವಾ ಸರ್, ಕೂತ್ಕೊಂಡ್ಬಿಟ್ರೆ ಇವಾಗ ಕಲ್ ಮೇಲೆ ಕೂತ್ಕೊಬೋದಲ್ವಾ, ಇಲ್ಲ ಒಂದು ಬೆಂಚ್ ಹಾಕೊಂಡು ಕೂತ್ಕೊಬೋದಲ್ಲ. ಸೋಫಾ ಅಂದ್ರೆ ಕಂಫರ್ಟ್ ಬೇಕು. ಇವಾಗ ಏನಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೆಲಸಕ್ಕೆ ಹೋಗ್ಬಂದು ಫುಲ್ ಸುಸ್ತಾಗಿರ್ತಾರೆ, ಮನೇಲೆ ಲೇಡೀಸ್ ಅಷ್ಟೇ ಕೆಲಸ ಮಾಡಿ ಸುಸ್ತಾಗಿರ್ತಾರೆ, ಟಿವಿ ಅಂತ ಕೂತಾಗ ಅವ್ರಿಗೆ ಒಂದು ರಿಲ್ಯಾಕ್ಸ್ ಸಿಗ್ಬೇಕು, ಆರಾಮಾಗಿ ಕೂತ್ರೆ ಫೀಲ್ ಗೊತ್ತಾಗಬೇಕು, ಫೀಲ್ ಗೊತ್ತಾಗುತ್ತೆ ಸರ್. ಇದರಲ್ಲಿ ಕ್ಲಾತ್ ಅಷ್ಟೇ ಸಕ್ಕತ್ತಾಗಿದೆ. ಇದು ಅಷ್ಟೇ ಇಂಪೋರ್ಟೆಡ್ ಫ್ಯಾಬ್ರಿಕ್ಸ್ ಇದೆಲ್ಲ ಸರ್, ಯೂಸ್ ಮಾಡಿದ್ರೆ ಎಲ್ಲ ಪ್ರೀಮಿಯಂ ಫ್ಯಾಬ್ರಿಕ್ಸ್ ಇದು. ನೋಡಕ್ ಹೋದ್ರೆ ಸರ್, ಸೋಫಾ ಅಲ್ಲಿ ಇವಾಗ ಒಂದು 10,000 ರೂಪಾಯಿ ಸೋಫಾ ಅನ್ಕೊಳ್ಳಿ, 10,000 ರೂಪಾಯಿ ಸೋಫಾ ಅಲ್ಲಿ 4,000 ರೂಪಾಯಿ ಮಿನಿಮಮ್ ಬಟ್ಟೆಗೆ ಹೋಗ್ಬಿಡುತ್ತೆ, ಇನ್ನು 6,000 ಮೆಟೀರಿಯಲ್. ಸೊ ಹೇಳಕ್ ಹೋದ್ರೆ 40% ಫ್ಯಾಬ್ರಿಕ್ ಕಾಸ್ಟ್ ಹೋಗುತ್ತೆ. ಸೊ ಅದರಿಂದ ಸೋಫಾಸ್ ಎಲ್ಲ ಬಂದ್ಬಿಟ್ಟು ಪ್ರೈಸಸ್ ಸ್ವಲ್ಪ ಜಾಸ್ತಿ ಅನ್ಸೋದು, ಇಲ್ಲ ಪ್ರೀಮಿಯಂ ಫ್ಯಾಬ್ರಿಕ್ಸ್ ಯೂಸ್ ಮಾಡೋದ್ರಿಂದ. ಆದ್ರೆ ನಮ್ಗೆ ಬೇಡ, ಸ್ವಲ್ಪ ಫ್ಯಾಬ್ರಿಕ್ಸ್ ಎಲ್ಲ ಸ್ವಲ್ಪ ಕಡಿಮೆ ರೇಂಜ್ ನಾವು ಹಾಕೊಂತೀವಿ ಅಂದ್ರೆ ಸ್ವಲ್ಪ ಪ್ರೈಸಸ್ ಡ್ರಾಪ್ ಆಗುತ್ತೆ. ಇದಕ್ಕೆ ಯೂಸ್ ಮಾಡಿರೋದು ಇದು ಸರ್, ಇದೆಲ್ಲ ಬಂದ್ಬಿಟ್ಟು ಟೀಕುಡ್ ಲೆಗ್ ಬರುತ್ತೆ ಸರ್. ಇದು ಸ್ಟ್ರಕ್ಚರ್ ಎಲ್ಲ ಬಂದ್ಬಿಟ್ಟು ನೀಮುಡ್ ಮತ್ತೆ ಪೈನ್ವುಡ್ ಸ್ಟ್ರಕ್ಚರ್ ಬರುತ್ತೆ. ಮತ್ತೆ ಏನಂದ್ರೆ ಇಲ್ಲಿ ಕೈ ಇಟ್ಟು ಗೊತ್ತಾಯ್ತು, ಇವ್ರದ್ದು ಸ್ಟಿಚಿಂಗ್ ನೋಡಿ, ಸ್ಟಿಚಿಂಗ್ ಹಾಕಿರಂತ ಗೊತ್ತಾಗಲ್ಲ ಆ ತರ ಸ್ಟಿಚಿಂಗ್. 3 ತರ ಸ್ಟಿಚಿಂಗ್ ಇದೆ, ಸೆಂಟ್ರು ಆ ಕಡೆ ಈ ಕಡೆ 3 ಕಡೆ ಸ್ಟಿಚಿಂಗ್ ಇದೆ. ಇದೇನು ಅಂತಂದ್ರೆ 2 ಪೀಸ್ ಬಂದ್ಬಿಟ್ಟು ಜಾಯಿಂಟ್ ಮಾಡಿದೀವಿ. ಜಾಯಿಂಟ್ ಮಾಡಿದ್ರೆ ಡಿಸೈನ್ಗೋಸ್ಕರ ಜಾಯಿಂಟ್ ಮಾಡಿದೀವಿ. ಈ ಸೆಂಟರ್ ಸ್ಟಿಚಿಂಗ್ ಬಿಟ್ಕೊಬಾರ್ದು ಅಂತ ಹೇಳ್ಬಿಟ್ಟು ಈ ಸ್ಟಿಚಿಂಗ್ ಮಾಡಿರೋದು. ಓಕೆ, ಒಳಗಡೆ ಸ್ಟಿಚ್ ಮಾಡಿ ಮತ್ತೆ ಒಳಗಡೆ ಸ್ಟಿಚ್ ಮಾಡ್ಬಿಟ್ಟು ಮತ್ತೆ ಅದನ್ನ ಭಾಗ ಮಾಡ್ಬಿಟ್ಟು ಇದ್ರದ್ದು ಪೀಸು ಮತ್ತೆ ಇದ್ರದ್ದು ಪೀಸು ಮಾಡಿ ಸ್ಟಿಚಿಂಗ್ ಮಾಡ್ಕೊಂಡಿದೀವಿ. ಈ ಸೆಂಟರ್ ಸ್ಟಿಚಿಂಗ್ ಬಿಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಡ್ಯೂರೇಷನ್ ಚೆನ್ನಾಗಿದೆ, ಡ್ಯೂರೇಷನ್ಗೋಸ್ಕರ. ಓಕೆ, ಸೂಪರ್. ಮತ್ತೆ ಈ ಡಿಸೈನ್ ನೋಡಿ, ಈ ಡಿಸೈನ್ ಅಷ್ಟೇ ಸಕ್ಕತ್ತಾಗಿದೆ. ಡೈಮಂಡ್ ಡಿಸೈನ್ ಬಂದಿದೆ, ಇಲ್ಲಿ ಸೈಡ್ ಡಿಸೈನ್ ಬಂದಿದೆ, ಒಳ್ಳೆ ಸೋಫಾ. ಹಾಗೆ ಸೆಂಟರ್ ಟೇಬಲ್ ಕೂಡ ಸೇಮ್ ಅದೇ ಡಿಸೈನ್ ಅದಕ್ಕೆ ಮ್ಯಾಚ್ ಮಾಡಿದ್ದೇವೆ. ಮತ್ತೆ ಅದು ಲೆಗ್ಸ್ ಎಲ್ಲ ಬಂದ್ಬಿಟ್ಟು ಟೀಕುಡ್ ಲೆಗ್ಸ್ ಬರುತ್ತೆ ಇದಕ್ಕೆ. ಇದು 311 ಪ್ರೈಸ್ ಬಂದ್ಬಿಟ್ಟು 60,000 ಆಗುತ್ತೆ. ಯಾವ ಕಲರ್ ಬೇಕಿದ್ರು ಚೂಸ್ ಮಾಡ್ಕೊಬಹುದು. ಬಟ್ ನನಗೆ ನನ್ನ ಟೇಸ್ಟ್ ಇವಾಗ ನೋಡಿರೋ ಪ್ರಕಾರ ಇದಕ್ಕೆ ಈ ಕಲರ್, ಈ ಡಿಸೈನ್ ಅಂತೂ ಸಾಕಾಗಿದೆ. ನಂಗಂತೂ ಭಾರಿ ಇಷ್ಟ ಆಯ್ತು ಈ ಕಲರ್ ಮತ್ತೆ ಇದು, ಅಷ್ಟು ಚೆನ್ನಾಗಿದೆ ಎರಡೂನು. ಫ್ಯಾಬ್ರಿಕ್ ಕೂಡ ಅಷ್ಟೇ, ಫೀಲು ಚೆನ್ನಾಗಿದೆ. ಸರ್, ಇದು ಸೆಂಟರ್ ಟೇಬಲ್ ಸೇರಿನಾ ಹೇಗೆ? ಸೆಂಟರ್ ಟೇಬಲ್ ಸೇರಿ ಸರ್, ಸೆಂಟರ್ ಟೇಬಲ್ ಸೇರಿ 60,000 ರೂಪಾಯಿ ಆಗುತ್ತೆ. ಸ್ಕ್ವೇರ್ ಬೇಡ, ಸೆಂಟರ್ ಟೇಬಲ್ ರೌಂಡ್ ಬೇಕಿದ್ರೆ ಮಾಡ್ಕೊಬಹುದು. ಬೇರೆ ತರ ಡಿಸೈನ್ ಕೂಡ ಮಾಡ್ಕೊಬಹುದು, ನಿಮ್ ಇಷ್ಟ. ಯಾವ್ದು ಬೇಕಾದ್ರೆ ಹಾಕೊಬಹುದು. ಗ್ಲಾಸ್ ಮಾಡ್ಕೊಬಹುದು, ವಿತೌಟ್ ಗ್ಲಾಸ್ ಹಾಕೊಬಹುದು, ನಿಮ್ ಇಷ್ಟ. ಹೌದು. ಓಕೆ, ನೀವೇ ಕೂತ್ಕೊಂಡ್ಬಿಟ್ಟು ಸೋಫಾಲ್ ಕಂಫರ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಸಲ್ಲಿರೋ ಅನಿಸಿಕೆ ಹೇಳಿ, ನಿಮ್ಮ ರಿಯಾಲಿಟಿ ಹೇಗಿದೆ. ಅವಾಗ ಒಂದ್ ಸ್ವಲ್ಪ ಸ್ಮೂತ್ ಅಲ್ಲ, ಸ್ವಲ್ಪ ಹಾರ್ಡ್ ಅನ್ನಲ್ಲ, ಅದೇ ತರ ಸ್ವಲ್ಪ ಹಾರ್ಡ್ ಇದೆ. ಬಟ್ ಇದು ಯೂಸ್ ಮಾಡಿರೋ ಫ್ಯಾಬ್ರಿಕ್ ಉಂಟಲ್ಲ, ಇದು ಸಖತ್ ಫೀಲ್ ಕೊಡ್ತದೆ. ಹೌದು ಸರ್, ಇದು ಅಷ್ಟೇ ಪ್ರೀಮಿಯಂ ಫ್ಯಾಬ್ರಿಕ್. 3/2 ಡಿವೈಡೆಡ್ ಸೆಂಟರ್ ಟೇಬಲ್ ಯೂಸ್ ಮಾಡಿದೀವಿ. ಇದೇನಿದೆ ನಮ್ಮ ಬೇಸ್ ಬಂದ್ಬಿಟ್ಟು ಟೀಕುಡ್ ಬೇಸ್ ಯೂಸ್ ಮಾಡಿದೀವಿ. ಇದರಲ್ಲಿ ಕ್ರಿಸ್ಕಸ್ ಡೈಮಂಡ್ ಸ್ಟಿಚಿಂಗ್ ಕೊಟ್ಟಿದ್ದೀವಿ ಸೆಂಟರ್ ಟೇಬಲ್ ಅಲ್ಲಿ, ಮತ್ತೆ ಇದು ಈ ಬೇಸ್ ಬಾರ್ಡರ್ಗೆ ಮತ್ತೆ ಸೈಡ್ ಅಲ್ಲೆಲ್ಲ. ಓಕೆ, ಮತ್ತೆ ಯೂಸ್ ಮಾಡಿರೋದು ಸರ್, ಇದರಲ್ಲಿ 6 ಇಂಚ್ ಸಾಫ್ಟಿ ಬರುತ್ತೆ, 6 ಇಂಚಸ್ ಕಂಪ್ಲೀಟ್ ಸಾಫ್ಟಿ ಯೂಸ್ ಮಾಡಿದೀವಿ ಕಂಫರ್ಟ್ಗೋಸ್ಕರ. ಸುಮಾರು ಹೊತ್ತು ನಾವು ಕೂತ್ಕೊಂಡಾಗ ನಮಗೆ ಇದಾಗಲ್ಲ, ನಮಗೆ ಸ್ಟ್ರೆಸ್ ಅನ್ಸಲ್ಲ, ತುಂಬಾ ಕಂಫರ್ಟ್ ಇದೆ. ಕಂಪ್ಲೀಟ್ ಸೆಟ್ ಇದಕ್ಕೆ 85,000 ರೂಪಾಯಿ ಆಗುತ್ತೆ ಸರ್, 85,000 ಆಗುತ್ತೆ. ಫ್ಯಾಬ್ರಿಕ್ ಇಲ್ಲಿಂದ ಇಲ್ಲಿ ತನಕ ಫ್ಯಾಬ್ರಿಕ್ ಇದೆ ಅಲ್ವಾ? ಕಂಪ್ಲೀಟ್ ಫ್ಯಾಬ್ರಿಕ್ ಫೋಮ್ ಇರೋದು, ಒಳಗಡೆ ಫೋಮ್ ಇರೋದು. ಹೌದು ನೋಡಿ, ಇಲ್ಲಿಂದ ಇಲ್ಲಿ ತನಕ 6 ಇಂಚ್. ಹೌದು, ಅಷ್ಟು ದಪ್ಪ, ಹಂಗಾಗಿ ಕಂಪ್ಲೀಟ್ ಸಾಫ್ಟಿ ಇದೆ. ಕೊಡ್ತಾ ಇದೆ. ಹೌದು. ಇನ್ನು ಅವಾಗ ಹೇಳಿದ್ವಲ್ಲ,
ಅಂದ್ರೆ ನಮ್ಗೆ ಹೆಂಗ್ ಬೇಕು ಆ ತರ ಇದೆ ಅಂತ ಹೇಳ್ಕೊಂಡು ಇದೇನಂದ್ರೆ ವಿಂಡೋ ಇರುತ್ತೆ ವಿಂಡೋ ಸೈಡ್ ಕೊಡೋರಿಗೆಲ್ಲ ಸ್ವಲ್ಪ ಇದಲ್ವಾ ವಿಂಡೋ ಮುಚ್ಚೋಗತನಕ್ಕೋಸ್ಕರ ಇದು ಹೋಗುತ್ತೆ ಪ್ಲಗ್ ಪಾಯಿಂಟ್ಸ್ ಬರುತ್ತೆ ಯಾಕಂದ್ರೆ ಸುಮಾರು ಜನರಿಗೆ ಗೊತ್ತಿಲ್ಲ ಏನಕ್ಕೆ ಅಂಗಡಿಯವ್ರಿಗೆ ಗೊತ್ತಿರಲ್ಲ ಏನಕ್ಕೆ ಮಾಡ್ತಾ ಇದೀವಿ ಅಂತ ಈಗ ಅಂದ್ರೆ ಒಳ್ಳೆ ಲಕ್ಸುರಿ ಆಗಿ ಒಂದ್ ಕಿಟಕೆ ಮಾಡಿರ್ತಾರೆ ಆ ಕಿಟಕಿಗೆ ತಗೊಂಡೋಗಿ ಸೋಫಾ ಇಟ್ರೆ ಕಿಟಕೆನೂ ಕಾಣಲ್ಲ ಗಾಳಿನೂ ಬರಲ್ಲ ಏನೂ ಬರಲ್ಲ ಅಲ್ಲೇ ಧೂಳೆಲ್ಲ ಕೂತಿರ್ತಾರೆ ಬಟ್ ಇದು ಯೂಸ್ಫುಲ್ ಅನ್ಸ ಸಕ್ಕ ಆರಾಮಾಗಿ ಇಬ್ಬರು ಕೂತ್ಕೊಬಹುದು ಇಲ್ಲ ಕಸ್ಟಮರ್ಗೆ ನಂಗೆ 3-2-2 ಮಾಡ್ಕೊಡಿ ಅಂತಂದ್ರೆ ಇದರಲ್ಲಿ 3-2-2 ಮಾಡೋಣ ಹೇಗ್ ಕಸ್ಟಮೈಸೇಷನ್ ಅಂತ ಬಂದಾಗ ಸರ್ ಕಸ್ಟಮರ್ಗೆ ಯಾವ ತರ ಬೇಕು ಆ ತರ ಮಾಡ್ಕೊಡೋಣ ಸರ್ ಹಾಗೆ ಇದು ಸೆಂಟರ್ ಟೇಬಲ್ ಅಷ್ಟೇ ನೋಡಿ ಹೇಗಿದೆ ಸ್ಟಿಚ್ಚು ಫುಲ್ ಸೆಟ್ ಮಾಡಿದೀವಿ ಇದ್ರಲ್ಲಿ ಕಸ್ಟಮರ್ ಬರೀ 3-2 ಬೇಕಿದ್ರು ತಗೊಬಹುದು ಇಲ್ಲ ಫುಲ್ ಸೆಟ್ ಬೇಕಿದ್ರು ತಗೊಬಹುದು ಇಲ್ಲ 3-2-2 ಬೇಕಿದ್ರು ತಗೊಬಹುದು ಹೇಗ್ ಬೇಕೋ ಹಾಗೆ ಮಾಡ್ಕೊಡೋಣ ಇಲ್ಲ ಬರೀ ಸೋಫಾ ಬೇಕು ಸೆಂಟರ್ ಟೇಬಲ್ ಬೇಡ ಅದು ಯಾವ್ದು ಬೇಕು ಅದು ಬೇಡಮ್ಮ ಯಾವ್ದು ಬೇಡ ಅದು ಮೈನಸ್ ಮಾಡೋಣ ಯಾವ್ದು ಬೇಕೋ ಅದು ಮಾಡ್ಕೊಡೋಣ ಸರ್ ಇವಾಗ ನೀವು ರೆಕ್ಲೈನರ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರಲ್ವಾ ಇದಕ್ಕೆ ಮ್ಯಾಚಿಂಗ್ ರೆಕ್ಲೈನರ್ ಕೊಡ್ತೀರಾ ಅಥವಾ ಸರ್ ಇಲ್ಲ ಸರ್ ನಮ್ಮ ಹತ್ರ ಮಾಡಿರೋದು ರೆಡಿ ಸ್ಟಾಕ್ ರೆಕ್ಲೈನರ್ಸ್ ಇರುತ್ತೆ ಅದು ಬಂದ್ಬಿಟ್ಟು ನಾನು ಕೊಡೋದು ಅಂದ್ರೆ ಇದಕ್ಕೆ ಮ್ಯಾಚ್ ಆಗಲ್ಲ ಇದಕ್ಕೆ ಮ್ಯಾಚ್ ಮಾಡಬೇಕು ಅಂತಂದ್ರೆ ಅದ್ರದ್ದು ಫ್ಯಾಬ್ರಿಕ್ದು ಸ್ವಲ್ಪ ಯಾಕಂದ್ರೆ ಇವಾಗ ಹೊಸದು ಮಾಡ್ಬೇಕಂದ್ರೆ ಇವಾಗ ನಾವು ಒಂದು 50 ರೆಕ್ಲೈನರ್ 100 ರೆಕ್ಲೈನರ್ ಮಾಡೋದ್ರಿಂದ ಮತ್ತೆ ಒಂದು ರೆಕ್ಲೈನರ್ ಮಾಡೋದ್ರೆ ಸ್ವಲ್ಪ ನಮ್ಗೆ ಡಿಫ್ರೆನ್ಸ್ ಅಮೌಂಟ್ ಬರುತ್ತೆ ಆ ಡಿಫ್ರೆನ್ಸ್ ಅಮೌಂಟ್ ಏನಾದ್ರು ಕಸ್ಟಮರ್ ರೆಡಿ ಇದ್ರೆ ಪೇ ಮಾಡೋದಕ್ಕೆ ನನಗೆ ಇದರಲ್ಲೇ ಮಾಡ್ಕೊಡಪ್ಪ ಅಂದ್ರೆ ಮಾಡ್ಕೊಡ್ತೀನಿ ಅಂದ್ರೆ ರೆಕ್ಲೈನರ್ ಫ್ರೀ ಕೊಡ್ತಾರೆ ಬಟ್ ನಮಗೆ ಫ್ಯಾಬ್ರಿಕ್ ಎಕ್ಸ್ಟ್ರಾ ಎಷ್ಟಾಗುತ್ತೆ ಅಷ್ಟು ಕೊಟ್ಟರೆ ಮುಗೀತು ಅಷ್ಟೇ ಅಲ್ವಾ ಅದಕ್ಕೆ ನಾನು ಫ್ಯಾಬ್ರಿಕ್ ಚೇಂಜ್ ಮಾಡ್ಕೊಡ್ತೀನಿ ಇಲ್ಲಿ ಸೋಫಾಕ್ಕಿಂತ ಸೆಂಟ್ರ್ ಟೇಬಲ್ ಸಖತ್ ಅಟ್ರಾಕ್ಷನ್ ಆಗಿರೋದು ಅದು ನೋಡಿ ಹೇಗಿದೆ ಅಂತೇಳಿ ನಾ ಸ್ಟಾರ್ಟಿಂಗ್ ಬಂದಾಗ ಇದಕ್ಕಂತೂ ಫೀಲ್ ಆದೆ ಮತ್ತೊಂದು ಅಲ್ಲೂ ಒಂದು ಇದೇ ತರದ್ದು ಒಂದಿದೆ ಸಕ್ಕತ್ತಾಗಿದೆ ಇದ್ರ ಮೇಲಿರೋ ಸ್ಟ್ರಕ್ಚರ್ ನೋಡಿ ಯಾವುದೋ ಒಂದು ಈ ಸಮುದ್ರ ಮುಂದೆ ಹೋಗಿ ಅಲೆಗಳು ಬಂದು ಹೋಗಿರೋ ತರ ಪ್ರಿಂಟ್ ಇದೆ ಅದು ಇದು ಅಷ್ಟೇ ಸರ್ ಸೆಂಟರ್ ಟೇಬಲ್ ಬಗ್ಗೆ ಹೇಳ್ಬಿಡೋಣ ಸೆಂಟರ್ ಟೇಬಲ್ ಇಷ್ಟ ಅಂತ ಹೇಳ್ತಾ ಇರೋದ್ರಿಂದ ಇದು ಬಂದ್ಬಿಟ್ಟು ಈ ಕಡೆ 2 ಡ್ರಾಯರ್ಸ್ ಬರುತ್ತೆ ಮತ್ತೆ ಆ ಕಡೆ 2 ಡ್ರಾಯರ್ ಬರುತ್ತೆ ಸೊ ಟೋಟಲ್ 4 ಡ್ರಾಯರ್ಸ್ ಬರುತ್ತೆ ಓಕೆ ಈ ಕಡೆ ಎರಡು ಕಡೆನೂ ಡ್ರಾಯರ್ಸ್ ಬರುತ್ತೆ ಸ್ಟೋರೇಜ್ ನಾನು ಈ ಕಡೆ ಕಾಣಕ್ಕೋಸ್ಕರ ಈ ಕಡೆ ಇಲ್ಲ 4 ಕಡೆನೂ ಇದು ಬರುತ್ತೆ ಇದ್ರದ್ದು ಬಂದ್ಬಿಟ್ಟು ಇಂಪೋರ್ಟೆಡ್ ಸೆಂಟರ್ ಟೇಬಲ್ ಇದು 28,000 ಆಗುತ್ತೆ ಸರ್ ಇದು ಅಂಡ್ ಈ ಸೋಫಾಕ್ ನೋಡಿ ಈ ಸೋಫಾ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ ಏನಂದ್ರೆ ಸೋಫಾ ಬ್ಲಾಕ್ ಅದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಅದೇ ಕಾಂಟ್ರಾಸ್ಟ್ ನಾವು ಇದಕ್ಕೆ ಮಾಡಿರೋದು ಗ್ರೇ ಥೀಮ್ ಅಲ್ಲಿ ಸೋಫಾ ಬಂದ್ಬಿಟ್ಟು ಇದು ಲೆದರ್ ಸೋಫಾ ಸರ್ ಇದು ಯೂಸ್ ಮಾಡಿದ ಪಾಕೆಟ್ ಸ್ಪ್ರಿಂಗ್ ಕಂಫರ್ಟ್ ಗೋಸ್ಕರ ಮತ್ತೆ ಇದು ಬಂದ್ಬಿಟ್ಟು ವುಡನ್ ಎಲಿಮೆಂಟ್ ಕೊಟ್ಟಿದ್ದೀವಿ ಇಲ್ಲಿ ಇದು MDF ಇದು ಕೆಳಗಡೆ ಬಂದ್ಬಿಟ್ಟು ಟೀ ಕುಡ್ ಲೆಗ್ ಬರುತ್ತೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 3 to 1 ಗೆ 130 ಆಗುತ್ತೆ 1,30,000 ಆಗುತ್ತೆ ಹೌದು ಪ್ಯೂರ್ ಲೆದರ್ ಇದು ನೋಡಿ ಲೆದರ್ ಬೇಕಂದ್ರೆ ಅಷ್ಟು ಪೇ ಮಾಡಕ್ ರೆಡಿ ಆಗಿರ್ಬೇಕಂದ್ರೆ ಪ್ಯೂರ್ ಲೆದರ್ ಇನ್ನೊಂದು ಏನಿರ್ಬೇಕು ಕಂಪ್ಲೀಟ್ ಫುಲ್ ಲೆದರ್ ಬೇಕು ಅಂದ್ರೆ ಮಿನಿಮಮ್ ಒಂದು 2 ಲಕ್ಷ 2 ಲಕ್ಷ 3 ಲಕ್ಷ ಮೇಲೆ ಹೋಗುತ್ತೆ ಇದ್ರಲ್ಲಿ ಏನಂತಂದ್ರೆ ನಮ್ಮ ಬಾಡಿ ಎಲ್ಲಿ ಟಚ್ ಆಗುತ್ತೆ ಬ್ಯಾಕ್ ಟಚ್ ಆಗುತ್ತೆ ಸಿಟಿಂಗ್ ಟಚ್ ಆಗುತ್ತೆ ಹ್ಯಾಂಡ್ ಟಚ್ ಆಗುತ್ತೆ ಇದು ಪ್ಯೂರ್ ಲೆದರ್ ಇದೆ ಮಿಕ್ರೋದೆಲ್ಲ ಹೋಗ್ಬಿಟ್ಟು ಆರ್ಟಿಫಿಷಿಯಲ್ ಲೆದರ್ ನಾವು ಮ್ಯಾಚ್ ಮಾಡಿರೋದು ಸೈಡಿಗೆ ಬ್ಯಾಕ್ ಯಾಕಂದ್ರೆ ಅದೆಲ್ಲ ಯೂಸ್ ಆಗಲ್ಲ ಓಕೆ ಇವಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಲೆದರಿಗೂ ಒಂದು ಆರ್ಟಿಫಿಷಿಯಲ್ ಲೆದರಿಗೆ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ಇದನ್ನ ಮುಟ್ಟಿ ಫೀಲ್ ಮಾಡಿದವರಿಗೂ ಇದನ್ನ ಮುಟ್ಟಿ ಫೀಲ್ ಮಾಡಿದವರಿಗೂ ಪಕ್ಕಾ ಗೊತ್ತಾಗುತ್ತೆ ಆರ್ಟಿಫಿಷಿಯಲ್ ಲೆದರ್ ಹೌದು ಇಲ್ಲಿ ನೋಡಿ ಇಲ್ಲೂ ಗೊತ್ತಾಗುತ್ತೆ ಒಂದು ಸ್ವಲ್ಪ ಹಾರ್ಡ್ ಇರುತ್ತೆ ಸ್ವಲ್ಪ ಸ್ಮೂತ್ ಇರುತ್ತೆ ಸೊ ಇದು ಲೆದರ್ ಬಂದ್ಬಿಟ್ಟು ಬ್ರೀತಬಲ್ ಫ್ಯಾಬ್ರಿಕ್ ಅಂದ್ರೆ ಉಸಿರಾಡುತ್ತೆ ಫ್ಯಾಬ್ರಿಕ್ ಇದು ಉಸಿರಾಡುತ್ತೆ ಅಂತಂದ್ರೆ ಏರ್ ಔಟ್ ಇನ್ ಆಗುತ್ತೆ ಸೊ ಅದರಿಂದ ಬಂದ್ಬಿಟ್ಟು ಹೀಟ್ ಆಗಲ್ಲ ಇದು ನಮ್ಗೆ ಇದು ಒಂದೇ ಕಲರ್ ಅಲ್ಲ ಬೇರೆ ಯಾವ ಕಲರ್ಸ್ ಬೇಕಿದ್ರು ನಾವು ಮಾಡ್ಕೊಳ್ಳೋಣ ಇದರಲ್ಲಿ ಫುಲ್ ಕಂಪ್ಲೀಟ್ ನಮ್ಗೆ ಲೆದರ್ ಬಿಡ ಫುಲ್ ಆರ್ಟಿಫಿಷಿಯಲ್ ಲೆದರಲ್ಲೇ ಮಾಡ್ಕೊಂಡ್ರೆ ಪ್ರೈಸ್ ಕಡಿಮೆ ಆಗುತ್ತೆ 50,000 ಅಷ್ಟೇ ಎಲ್ಲ ಕಮ್ಮಿ ಆಗಲ್ವಾ ಇಲ್ಲ ಸರ್ ಮಿನಿಮಮ್ ಅಂದ್ರೆ 30,000 ಕಡಿಮೆ ಆಗುತ್ತೆ 30,000 ಕೊಡೋದು 30,000 ರೂಪೀಸ್ ಕಡಿಮೆ ಆಗುತ್ತೆ ಇಲ್ಲ ನಾನು ಫ್ಯಾಬ್ರಿಕ್ ಅಲ್ಲಿ ಮಾಡ್ಕೊಡಿದ್ರೆ ಫ್ಯಾಬ್ರಿಕ್ ಅಲ್ಲಿ ಮಾಡ್ಕೊಡ್ತೀನಿ ಡಿಸೈನ್ ಮಾತ್ರ ಹೌದು 30,000-40,000 ರೂಪೀಸ್ ಕಡಿಮೆ ಆಗುತ್ತೆ ಫ್ಯಾಬ್ರಿಕ್ ಅಲ್ಲಿ ಬೇಕು ಅಂದ್ರೆ ನಂಗೆ ಈ ಸೆಟಲ್ ಅಂತೂ ಇದಕ್ಕಂತೂ ನಾವು ಫಿದಾ ಅದೇ ಸರ್ ಮೇನ್ ಸರ್ ಇವಾಗ ನಮ್ಮ ಹತ್ರ ಬರ್ತಾರೆ ಅಂತಂದ್ರೆ ಇವಾಗ ಆಲ್ಮೋಸ್ಟ್ ನಮ್ಗೆ 10 ವರ್ಷದ ಕಸ್ಟಮರ್ಸ್ ಇವಾಗೂ ನಮ್ಮ ಹತ್ರ ಇದ್ದಾರೆ ಸರ್ ಅಂದ್ರೆ ರೆಫರೆನ್ಸ್ ಮಾಡ್ಕೊಂಡು 10 ವರ್ಷದಲ್ಲಿ ಇವಾಗೂ ಏನಂತಂದ್ರೆ ಒಂದು ಟ್ರಸ್ಟ್ ಒಂದು ನಮ್ಗೆ ಕ್ವಾಲಿಟಿ ಕೊಟ್ಟು ನಮ್ಗೆ ಉಳಿಸ್ಕೊಂಡಿರೋದು ನಾವೆಲ್ಲ ಇನ್ನು ಎಷ್ಟೋ ಸೋಫಾ ನೋಡಿದ್ವಿ ಹೌದು ಬಿಟ್ರೆ ಇಲ್ಲಿ ಇದು ಬೆಡ್ರೂಮ್ ಚೇರ್ಸ್ ಇದು ಕೂತ್ಕೊಂಡು ನೋಡಿ ಕಂಫರ್ಟ್ ಬೆನ್ನಿಗೆ ಸಾಕಾಗಿದೆ ಹೌದು ಇದೆಲ್ಲ ಟೀ ಕುಡ್ ಸರ್ ಇದು ಅಂದ್ರೆ ಒಳಗಡೆ ಎಲ್ಲ ಯೂಸ್ ಮಾಡಿರೋದು ಕಂಪ್ಲೀಟ್ ಟೀ ಕುಡ್ ಇದ್ರಲ್ಲಿ ಸೆಟ್ ಆಫ್ 2 ಗೆ 30,000 ರೂಪಾಯಿ ಆಗುತ್ತೆ ಸರ್ ಹೌದು 15,000 ರೂಪಾಯಿ ಒಂದೊಂದು ಚೇರ್ 30,000 ರೂಪಾಯಿ 2 ಚೇರ್ ಆಗುತ್ತೆ ಕಂಫರ್ಟಬಲ್ ಅಂತೂ ಚೆನ್ನಾಗಿದೆ ಸ್ಟ್ರಕ್ಚರ್ ಅದಕ್ಕೆ ಯೂಸ್ ಮಾಡಿರೋ ಎಲ್ಲಾನು ಟೀ ಕುಡ್ ಆ ಫೋಮ್ ಬಂದ್ಬಿಟ್ಟು ನಮ್ದು 40 ಡೆನ್ಸಿಟಿ ಫೋಮ್ ಯೂಸ್ ಮಾಡಿದೀವಿ ಪ್ರಿಂಟೆಡ್ ಫ್ಯಾಬ್ರಿಕ್ ಮತ್ತೆ ಇಲ್ಲಿ ಪ್ಲೇನ್ ಕಾಂಟ್ರಾಸ್ಟ್ ಮಾಡ್ಕೊಂಡಿದೀವಿ ಸೊ 2 ಚೇರ್ಗೂ ಸೇರಿಸಿ 30,000 ರೂಪೀಸ್ ಇದಕ್ಕೆಲ್ಲ ರೆಕ್ಲೈನರ್ ಫ್ರೀ ಇಲ್ಲ ಇದೆ ರೆಕ್ಲೈನರ್ ಸರ್ ಇದು ರೆಕ್ಲೈನರ್ ಇಷ್ಟೊತ್ತು ಏನ್ ಹೇಳ್ತಾ ಇದ್ದಾರೆ ಆಫರ್ ಅಂತ ಯಾವ್ದೇ ಸೋಫಾ ತಗೊಂಡು ಇದೇ ರೆಕ್ಲೈನರ್ ಫ್ರೀ ಇದಕ್ಕಲ್ವಾ ಮ್ಯಾನ್ಯಲ್ ಅಲ್ವಾ ಇದು ಮ್ಯಾನ್ಯಲ್ ಸರ್ ಇದು ಸಾಕಾಗಿರತ್ತೆ ನಾನು ಬಂದಾಗೆಲ್ಲ ಇರಲ್ಲ ಒಂದ್ಸಲಿ ಮಲಗಿಲ್ಲ ಸಮಾಧಾನ ಇರಲ್ಲ ಇದು ಆರ್ಟಿಫಿಷಿಯಲ್ ಲೆದರ್ ಅಲ್ವಾ ಇಲ್ಲ ಸರ್ ಇದು ಮೈಕ್ರೋ ಫ್ಯಾಬ್ರಿಕ್ ಇದು ಮೈಕ್ರೋ ಫ್ಯಾಬ್ರಿಕ್ ಓಕೆ ಕಲರ್ ಮಾತ್ರ ಲೆದರ್ ಇಂದ ಅಷ್ಟೇ ನೋಡೋಕೆ ಲೆದರ್ ತರ ಇರುತ್ತೆ ಇದು ಮೈಕ್ರೋ ಫ್ಯಾಬ್ರಿಕ್ ಇದು ರೆಕ್ಲೈನರ್ 2-3 ತರ ರೆಕ್ಲೈನರ್ ಬರುತ್ತೆ ಹೌದು ಸರ್ ರೆಕ್ಲೈನರ್ ಬಂದ್ಬಿಟ್ಟು 1 hour ಸಿಂಗಲ್ ಅಲ್ಲಿ ನೋಡಕ್ ಹೋದ್ರೆ 1 hour 2 hour 3 hour ಅಂತೀವಿ 1 hour ಬಂದ್ಬಿಟ್ಟು ಬರೀ ರೆಕ್ಲೈನರ್ ಇದು 1 hour ನಾವು ಇನ್ನೊಂದು ಇದೆ 3 hour ತೋರಿಸ್ತೀನಿ ಆಮೇಲೆ 2 hour ಅಂದ್ರೆ ಬರೀ ರಾಕಿಂಗ್ ರೆಕ್ಲೈನರ್ ಆಗುತ್ತೆ 3 hour ಅಂದ್ರೆ ರಿವಾಲ್ವ್ ಆಗುತ್ತೆ ಮತ್ತೆ ರೆಕ್ಲೈನ್ ಆಗುತ್ತೆ ಮೂವ್ ಆಗುತ್ತೆ ಫ್ರಂಟ್ ಟು ಬ್ಯಾಕ್ ಅದು ರೆಕ್ಲೈನರ್ ಅದು 3 hour ಮತ್ತೆ ಬಂದ್ಬಿಟ್ಟು ಮೆಕ್ಯಾನಿಸಮ್ ನೋಡಕ್ ಹೋದ್ರೆ 2 ಮೆಕ್ಯಾನಿಸಮ್ ಬರ್ತದೆ ಒಂದು ಮೋಟರೈಸ್ಡ್ ಒಂದು ಮ್ಯಾನ್ಯಲ್ ಇದು ಮ್ಯಾನ್ಯಲ್ ಮೋಟರೈಸ್ಡ್ ಅಂತಂದ್ರೆ ಬಟನ್ ಇರುತ್ತೆ ನಮ್ಗೆ ಯಾವ ಸ್ಟೆಪ್ ಅಲ್ಲಿ ಬೇಕು ಸ್ಟಾಪ್ ಮಾಡ್ಕೊಂಡು ಸೊ ಕಾಸ್ಟ್ ವೈಸ್ ಅಷ್ಟೇ ಮ್ಯಾನ್ಯಲ್ ಸ್ವಲ್ಪ ಕಡಿಮೆ ಆಗುತ್ತೆ ಮೋಟರೈಸ್ಡ್ ಸ್ವಲ್ಪ ಜಾಸ್ತಿ ಆಗುತ್ತೆ 1 hour ಗೆ ಸ್ವಲ್ಪ ಕಮ್ಮಿ ಆಗುತ್ತೆ 3 hour ಸ್ವಲ್ಪ ಜಾಸ್ತಿ ಆಗುತ್ತೆ ರೊಟೇಟಿಂಗ್ ರಿವಾಲ್ವ್ ಈಗ ಮೆಕ್ಯಾನಿಸಮ್ ಡಿಫರೆನ್ಸ್ ಆಗುತ್ತೆ ಅಷ್ಟೇ ಅಂದ್ರೆ ಯಾವ ಯೂಸ್ ಮಾಡ್ತಾ ಅದ್ರ ಮೇಲೆಲ್ಲ ಡಿಪೆಂಡ್ ಆಗ್ತಾ ಹೋಗುತ್ತೆ ಸರ್ ಮೇನ್ ಕ್ವಾಲಿಟಿ ಸರ್
ಕ್ವಾಲಿಟಿ ಮೆಕ್ಯಾನಿಸಮ್ಸ್ ತುಂಬಾ ವೆರೈಟೀಸ್ ಇದೆ. ನಾವು ಯೂಸ್ ಮಾಡ್ತಾ ಇರೋದೆಲ್ಲ ಟಾಪ್ ಬ್ರ್ಯಾಂಡ್ಸ್ ಯೂಸ್ ಮಾಡ್ತಾ ಇರೋದು. ಅದಕ್ಕೆ ನಮ್ಮ ಪ್ರೈಸಿಂಗ್ ಸ್ವಲ್ಪ ಜಾಸ್ತಿ ಅನ್ಸ್ಬೋದು ಅಷ್ಟೇ. ಜಾಸ್ತಿ ಅನ್ಸ್ಬೋದು. ಆದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇನ್ನು ನೋಡಿದ್ರೆ ಇದು ಮಹಾರಾಜ ಚೇರ್ ಅಂತ ಹೇಳಿದ್ರು ಲಾಸ್ಟ್ ಟೈಮ್. ಸೊ ಅದೇ ತರ ಕಾಣ್ತಿದೆ ಮಹಾರಾಜ ಚೇರ್ ಹೇಗೆ ಸರ್? ಸರ್ ಇದು ವಿಂಗ್ ಚೇರ್ ಅಂತೀವಿ, ಆಕ್ಸಿನ್ ಚೇರ್ ಅಂತೀವಿ, ಮಹಾರಾಜ ಚೇರ್ ಅಂತೀವಿ ಸರ್. ಹೆಂಗಾದ್ರೂ ಕರಿಬಹುದು ಅನ್ಕೊಳ್ಳಿ. ನೋಡಿ ಇದು ಫ್ಯಾಬ್ರಿಕ್ ಮುಟ್ಟಿದ್ರೆ ಆ ಫೀಲ್. ಹೌದು, ವೆಲ್ವೆಟ್ ಸ್ವೆಟ್ ಫ್ಯಾಬ್ರಿಕ್ ಇದು ಪ್ರೀಮಿಯಂ ಫ್ಯಾಬ್ರಿಕ್ ಸರ್ ಇದೆಲ್ಲ. ಇವಾಗ ಈ ಟೆಡ್ಡಿ ಬೇರ್ ಎಲ್ಲ ಮುಟ್ಟಿದಾಗ ಒಂದು ಫೀಲ್ ಬರುತ್ತಲ್ಲ, ಆ ಫೀಲ್ ಬರ್ತಾ ಇದೆ ಇದು. ಮತ್ತೆ ಇದೊಂದು ಸ್ವಲ್ಪ ಹಾರ್ಡ್ ಇದೆ. ಈ ಸೀಟಿಂಗ್ ಹಾರ್ಡ್ ಇದೆ. ಅದು ಹೇಳಿದ್ನಲ್ಲ, ಸಾಫ್ಟ್ ಬೇಕಾ ಹಾರ್ಡ್ ಬೇಕಾ ಯಾವ ತರ ಬೇಕು ಚೂಸ್ ಮಾಡ್ಕೊಬಹುದು ಸರ್. ಇದು ವೆಲ್ವೆಟ್ ಸ್ವೆಟ್ ಫ್ಯಾಬ್ರಿಕ್ ಕಾಂಬಿನೇಷನ್ ಆಫ್ 3 ಸೀಟರ್ 2 ಸೀಟರ್ ಒಂದು ವಿಂಗ್ ಚೇರ್ ಬರುತ್ತೆ. ಮತ್ತೆ ಇದ್ರೂ ಅಷ್ಟೇ ಕಲರ್ಸ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬಹುದು. ಇವಾಗ 3 ಸೀಟರ್ 2 ಸೀಟರ್ ಒಂದು ಕಲರ್ ತಗೊಬಹುದು, ವಿಂಗ್ ಚೇರ್ ಒಂದು ಕಲರ್ ತಗೊಬಹುದು, ಪ್ರಿಂಟೆಡ್ ಬೇಕಿದ್ರೆ ಪ್ರಿಂಟೆಡ್ ತಗೊಬಹುದು. ಅಂದ್ರೆ ಪ್ರಿಂಟೆಡ್ ಈ ತರ ಬರುತ್ತಲ್ವಾ, ಈ ಪ್ಯಾಟರ್ನ್ ಇದೆ ನೋಡಿ. ಈ ತರ ಬೇಕಿದ್ರು ಈ ತರ ಬಟ್ಟೆ ನಾವು ಚೇರ್ಗೆ ಹಾಕೊಂಡ್ಬಿಟ್ರೆ ಕಾಂಟ್ರಾಸ್ಟ್ ಆಗುತ್ತೆ, ಲೈಟ್ ಡಾರ್ಕ್. ಮತ್ತೆ ಅದೇ ಪ್ರಿಂಟೆಡ್ ನಾವು ಪಿಲೋಸ್ ಇದಕ್ಕೆ ಹಾಕೊಂಡ್ಬಿಟ್ರೆ ಒಂದು ಒಳ್ಳೆ ಥೀಮ್ ಆಯ್ತು ಅವ್ರ ಮನೆಗೆ ಸೆಟ್ ಆದಂಗೆ. ಒಬ್ಬೊಬ್ರದ್ದು ಒಂದೊಂದ್ ತರ ಥೀಮ್ ಇರುತ್ತೆ, ಒಂದೊಂದ್ ತರ ಸೆಟ್ ಮಾಡ್ಬೇಕು ಅನ್ನೋ ಮೈಂಡ್ ಇರುತ್ತೆ, ಆ ತರ ಮಾಡ್ಕೊಬಹುದು. ಇದು 3 ಸೀಟರ್ದು ಚೆಸ್ಟರ್ ಇನ್ನೊಂದು ಫಿನಿಶಿಂಗ್ ನೋಡಬಹುದು ಸರ್. ಈ ಫಿನಿಶಿಂಗ್ ಬಂದ್ಬಿಟ್ಟು ತುಂಬಾ ಕಡಿಮೆಗಳಲ್ಲಿ ತುಂಬಾ ಜಾಗದಲ್ಲಿ ಕಡಿಮೆ ಸಿಗೋದು ಈ ಫಿನಿಶಿಂಗ್. ಚೆಸ್ಟರ್ ಎಲ್ಲ ಕಡೆ ಸಿಗುತ್ತೆ, ಈ ಫಿನಿಶಿಂಗ್ ಒಂದು ನೀವು ನೋಡಬಹುದು ಕ್ಲೀನ್ ಆಗಿ. ಆ ಫ್ಲೀಟ್ಸ್ ಕ್ಲೀನ್ ಆಗಿ ಅದು ಕೂರಿಸಿ ನಮ್ಗೆ ಅದು ಅಷ್ಟು ಜಾಸ್ತಿ ರಿಂಕಲ್ಸ್ ಬರ್ದಿರಲ್ಲ, ಬರೋ ತುಂಬಾ ಕಡಿಮೆ ಜಾಗದಲ್ಲಿ. ಮತ್ತೆ ಇದರಲ್ಲಿ ಏನಂದ್ರೆ ಬೇರೆದ್ರೆಲ್ಲ ಸ್ವಲ್ಪ ಹೈಟ್ ಇರುತ್ತೆ, ಕೈ ಹಿಡ್ಕೊಳಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಬಟ್ ಇದು ಅಷ್ಟಿಲ್ಲ, ಇದಕ್ಕೆ ಯಾವ ತರ ಬೇಕು ಆ ಸೈಜ್. ಹೌದು, ಇವಾಗ ನೀವು ಪಿಲ್ಲೋ ತೆಗೆದ್ಬಿಟ್ಟು ಕೂತ್ಕೊಳ್ಳಿ, ನಿಮಗೆ ಬ್ಯಾಕ್ ರೆಸ್ಟ್ ಕರೆಕ್ಟ್ ಆಗಿದೆ, ಹ್ಯಾಂಡ್ ರೆಸ್ಟ್ ಕರೆಕ್ಟ್ ಆಗಿದೆ, ಏನೋ ಸ್ವಲ್ಪ ಹಾರ್ಡ್ ಇದೆ, ಅದ್ ಬೇಕಾದ್ರೆ ಸ್ವಲ್ಪ ಸಾಫ್ಟ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಕಂಫರ್ಟ್ ಬಂದ್ಬಿಡ್ತು. ಸೊ ಇದು ಬಂದ್ಬಿಟ್ಟು ಪ್ರೈಸಿಂಗ್ ನೋಡಕ್ ಹೋದ್ರೆ 85,000 ಆಗುತ್ತೆ ಸರ್. 3 ಸೀಟರ್ 2 ಸೀಟರ್ ಮತ್ತೆ ಒಂದು ಆಕ್ಸಿನ್ ಚೇರ್ಗೆ. ಇದು ಸೆಂಟರ್ ಟೇಬಲ್ ಅಷ್ಟೇ ಸರ್. 2 ಪೀಸಸ್ ಅದೇ ಹೇಳಿದಂಗೆ SS ಮೆಟೀರಿಯಲ್ ವಿತ್ PVD ಎಲೆಕ್ಟ್ರೋಫೈಟ್ ಕೋಟಿಂಗ್ ಥಾನಿಕ್ಸ್ ಮಾರ್ಬಲ್ 35,000 2 ಪೀಸ್ಗೆ. ಅದು ಮುಂಚೆ ನೋಡಿ ಸ್ವಲ್ಪ ಡಿಸೈನ್ ಬೇರೆ ಇತ್ತು, ಸ್ವಲ್ಪ ಡಿಸೈನ್ ಬೇರೆ ಇದೆ, ಅದಕ್ಕೆ 35,000 rupees ಆಗುತ್ತೆ. ಇದನ್ನ ಬಿಟ್ರೆ ಇಲ್ಲಿ ನೋಡಿ, ಇದು ರೆಕ್ಲೈನರ್ ಸರ್. ಇದು 3R ರೆಕ್ಲೈನರ್ ಹೇಳಿದ್ನಲ್ಲ, ಕೂತ್ಕೊಳ್ಳಿ ಅದ್ರ ಮೇಲೆ. ಇದು 3R ಅಲ್ವಾ? ಓಕೆ, ನೋಡಿ ಇದೆ 3R ಅಂದ್ರೆ ರಾಕಿಂಗ್, ಅದು ರಿವಾಲ್ವಿಂಗ್, ರೋಲಿಂಗ್, ಮತ್ತೆ ಓಪನ್ ಮಾಡಿದ್ರೆ ರೆಕ್ಲೈನರ್ 3R ಅಂತೀವಿ ಇದನ್ನ. ಇದು ಕೂಡ ಮ್ಯಾನ್ಯುವಲ್ ನೋಡಿ. ಇದು ಅಷ್ಟೇ ಕಾಂಬಿನೇಷನ್ ಆಫ್ 3 ಸೀಟರ್ 2 ಸೀಟರ್ ಮತ್ತೆ ಸಿಂಗಲ್ ಬರುತ್ತೆ. ಯೂಸ್ ಮಾಡೋದು ಇದು 98% ಪಾಲಿಸ್ಟರ್ 2% PU ಮೆಟೀರಿಯಲ್ ಬರುತ್ತೆ. ತುಂಬಾ ಪ್ರೀಮಿಯಂ ಫ್ಯಾಬ್ರಿಕ್ ಇದು. ಯೂಸ್ ಮಾಡೋದು ಪಾಕೆಟ್ ಸ್ಪ್ರಿಂಗ್ ಒಳಗಡೆ ಕಂಫರ್ಟ್ಗೋಸ್ಕರ. ಫುಲ್ ಸೆಟ್ ಬಂದ್ಬಿಟ್ಟು 1,25,000 ಆಗುತ್ತೆ ಸರ್. ಇದರಲ್ಲಿ ಯಾವ್ದು ರೆಕ್ಲೈನರ್ ಇದೆ? ಇದು ಮತ್ತೆ ಇದರಲ್ಲಿ 2 ರೆಕ್ಲೈನರ್ ಇದೆ, ಅದರಲ್ಲಿ 2 ರೆಕ್ಲೈನರ್ ಇದೆ, ಇದರಲ್ಲಿ 2 ರೆಕ್ಲೈನರ್ ಇದೆ. ಓಕೆ, ಇದು 5 ರೆಕ್ಲೈನರ್ ಬರುತ್ತೆ. ನಮ್ಗೆ ರೆಕ್ಲೈನರ್ ಬೇಡ, ಒಂದೇ ಸಾಕು ರೆಕ್ಲೈನರ್ ಮಾಡ್ಸ್ಕೊಬಹುದು. ಬೇಡ, ಬರೀ ಒಂದು ರೆಕ್ಲೈನರ್ ತೊಗೊಂಡು ಇದೆಲ್ಲ ಮಿಕ್ಕಿರೋದೆಲ್ಲ ವಿತೌಟ್ ರೆಕ್ಲೈನರ್ ತೊಗೊಬೋದು. ಸೇಮ್ ಮಾಡಲ್ ವಿತೌಟ್ ರೆಕ್ಲೈನರ್ ಮಾಡ್ಕೊಡೋಣ. ಎಲ್ಲಾ ಸೋಫಾ ವುಡನ್ ಸ್ಟ್ರಕ್ಚರ್ಗೆ 5 ವರ್ಷ ವ್ಯಾರಂಟಿ ಸರ್. ಇದಕ್ಕೆ ಬಂದ್ಬಿಟ್ಟು 2 ವರ್ಷ ವ್ಯಾರಂಟಿ ಬರುತ್ತೆ. 2 years ರೆಕ್ಲೈನರ್ ಮೆಕ್ಯಾನಿಸಮ್ ಇದೆಯಲ್ಲ, ಅದನ್ನ 2 years ವ್ಯಾರಂಟಿ ಬರುತ್ತೆ. ಅದೇನೋ ಹಾಳಾಯ್ತಂದ್ರೆ ಸರ್ವಿಸ್ ಕೂಡ ಸಿಗುತ್ತೆ. ಸರ್ವಿಸ್ ಎಲ್ಲ ಸಿಗುತ್ತೆ ಸರ್. ಇದು ಮ್ಯಾನ್ಯುಯಲ್ ಅಲ್ಲಿ ಜಾಸ್ತಿ ಹೋದ್ರೆ ಒಂದು ಕೇಬಲ್ ಬರುತ್ತೆ, ಆ ಕೇಬಲ್ ಒಂದು ಕಟ್ ಆಗ್ಬೋದು ಅಷ್ಟೇ. ಅದಕ್ಕೆ ಬಿಟ್ರೆ ಮೇಜರ್ ಯಾವ್ದು ಬರಲ್ಲ ಕಂಪ್ಲೇಂಟ್ಸ್. ಅಂದ್ರೆ ನಾವು ಯೂಸ್ ಮಾಡ್ತಾರೋ ಮೆಕ್ಯಾನಿಸಮ್ಸ್ ಅಲ್ಲಿ ಅಂದ್ರೂ ವ್ಯಾರಂಟಿ ಬಿಡಲ್ ಮಾಡ್ಕೊಡ್ತೀವಿ, ವ್ಯಾರಂಟಿ ಆದ್ಮೇಲೆ ಮಾಡ್ಕೊಡ್ತೀವಿ. ಬಟ್ ಅದು ಏನ್ ಚಾರ್ಜಸ್ ಇದೆ ಆ ಚಾರ್ಜಸ್ ಬೇರ್ ಮಾಡ್ಬೇಕು. ಬರೋದು ಮತ್ತೆ ಆ ಕೇಬಲ್ ಇನ್ ಚಾರ್ಜ್ ಏನೋ ಅದಿದ್ರೆ ಬೇರ್ ಮಾಡಿದ್ರೆ ಮಾಡ್ಕೊಡೋಣ. ನೋಡಿ ಬ್ರೌನ್ ಅಲ್ಲೇ 2-3 ತರ ಬ್ರೌನ್ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಡಾರ್ಕ್ ಬ್ರೌನ್. ಇದು ರೆಡ್ ವೈನ್ ಕಲರ್ ಅಂತೀವಿ ಇದನ್ನ. ಚೆನ್ನಾಗಿದೆ, ಇದನ್ನ ಒಂಥರ ರಾಯಲ್ ಕಲರ್. ಇದನ್ನ ಚೇರ್, ಇದು ಬೆಡ್ರೂಮ್ ಚೇರ್ ಸರ್. ಇದನ್ನು ಅವಾಗಲೇ ಒಂದು 2 ನೋಡಿದ್ರಲ್ಲ, ಅದೇ ತರನೇ 2 ಬೆಡ್ರೂಮ್ ಚೇರ್ಸ್. ಇದು ಅಷ್ಟೇ ಸ್ವಲ್ಪ ಸ್ಟ್ರೈಟ್ ಬ್ಯಾಕ್ ಇದೆ. ಇದು ಅಷ್ಟು ತುಂಬಾ ಕಂಫರ್ಟ್ ಇಲ್ಲ. ಇವಾಗ ನಾನು ಹೇಳಿದ್ನಲ್ಲ, ವೈಟ್ ಸೋಫಾ ಇದು ಇದ್ದಂಗೆ ಕೂತ್ಕೊಂಡ್ಬಿಟ್ಟು ಎದೊಳಕ್ಕೆ ಎದೊಳ್ಬೇಕು ಅಂದ್ರೆ ಸ್ವಲ್ಪ ಸ್ಟ್ರೈಟ್ ಬ್ಯಾಕ್ ಇದೆ. ಜಾಸ್ತಿ ಬೆಂಡ್ ಆಗೋದಿಲ್ಲ, ಸ್ಮೂತ್ ಇಲ್ಲ. ಅಂಡ್ ಬೆಡ್ರೂಮ್ ಚೇರ್ ಅಂದ್ರೆ ಬೆಡ್ರೂಮ್ ಅಲ್ಲಿ ಇರಬೇಕಂತ ಇಲ್ಲ, ಲಿವಿಂಗ್ ರೂಮ್ ಯೂಸ್ ಮಾಡ್ಕೊಬಹುದು. ಅದು ಮೇನ್ ಪರ್ಪಸ್ ಈ ಚೇರ್ಸ್ ನೋಡಿದ್ರೆ ಬೆಡ್ರೂಮ್ ಚೇರ್ಸ್ ಅಂತ. ಸರ್ ಇದು ಅಷ್ಟೇ ಸರ್, 28,000 ಆಗುತ್ತೆ ಸರ್. ಇದು 28,000 2 ಪೀಸ್ಗೆ. ಹೌದು, 14,000 rupees ಒಂದು ಚೇರ್ ಬರುತ್ತೆ. 14,000 ಇದು ಅಷ್ಟೇ. ಇದರಲ್ಲಿ ಎಲ್ಲ ಲೆಗ್ ಮತ್ತೆ ಸ್ಟ್ರಕ್ಚರ್ ಯೂಸ್ ಮಾಡಿ ಟೀ ಕುಡ್ದು ಸರ್. ಇದೊಂದು ಸೋಫಾ. ಇದು ನೀವು ಸಿಗ್ನೇಚರ್ ಸೋಫಾ ಅಂತೀರಲ್ಲ, ನೋಡಿ ಹೈಯೆಸ್ಟ್ ಸೇಲ್ ಆಗಿ ಸೋಫಾ ಅಂತ ಇದರಲ್ಲಿ. ಹೌದು, ಇದು ಅಷ್ಟೇ 10 feet by 8 feet ಬರುತ್ತೆ. ಹೆಡ್ ರೆಸ್ಟ್ ಅಡ್ಜಸ್ಟಬಲ್ ಬರುತ್ತೆ. ಸಿಂಗಲ್ ಸೀಟರ್ ಸಪರೇಟ್, ಒಂದು ಸೆಮಿ ಟೇಬಲ್ ಬರುತ್ತೆ, 2 ಪಫಿ ಬರುತ್ತೆ. ಯೂಸ್ ಮಾಡೋದು ಮೈಕ್ರೋ ಫ್ಯಾಬ್ರಿಕ್ 40 ಡೆನ್ಸಿಟಿ ಬ್ರಾಂಡೆಡ್ ಫೋಮು. ಮತ್ತೆ ಇದಕ್ಕೂ ಅಷ್ಟೇ ಸ್ಟ್ರಕ್ಚರ್ಗೆ 5 ವರ್ಷ ವಾರಂಟಿ, ಫೋಮ್ಗೆ 3 ವರ್ಷ ವಾರಂಟಿ. ಇದರಲ್ಲೂ ಬೇಕಾದ್ರೆ ಅಪ್ಗ್ರೇಡ್ ಮಾಡ್ಕೊಬಹುದು. ಸ್ವಲ್ಪ ಇನ್ನೂ ಪ್ರೀಮಿಯಂ ಫ್ಯಾಬ್ರಿಕ್ ಬೇಕಿದ್ರು ಪ್ರೀಮಿಯಂ ಮಾಡ್ಕೊಬಹುದು. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 55,000 rupees ಆಗುತ್ತೆ ಸರ್. 55,000. ಏನಕ್ಕೆ ಇದು ಜಾಸ್ತಿ ಸಿಗ್ನೇಚರ್ ಅಂದ್ರೆ ನೋಡಕ್ ಹೆವಿ ಲಕ್ಸುರಿ ಆಗಿದೆ, ಬಟ್ ಪ್ರೈಸ್ ಬೇರೆ ಕಂಪ್ಯಾರಿಸನ್ ಸ್ವಲ್ಪ ಕಮ್ಮಿ ಇದೆ ಪ್ರೈಸ್. ಹಾಗಾಗಿ ಹೈಯೆಸ್ಟ್ ಸೇಲ್ ಆಗೋದು ಇದಕ್ಕೆ. ನೋಡಕ್ ಚೆನ್ನಾಗಿದ್ದು, ಪ್ರೈಸ್ ಸ್ವಲ್ಪ ಕಮ್ಮಿ ಇತ್ತಾನೆ. ಇದೇ ಇರ್ಲಿ, ಬಜೆಟ್ ಅಲ್ಲಿ ಬಂದ್ಬಿಡುತ್ತೆ, ಮತ್ತೆ ಕಂಪ್ಲೀಟ್ ಸೆಟ್ ಬಂದ್ಬಿಡುತ್ತೆ. ಮತ್ತೆ ಇಲ್ಲಿ ತನಕ ಪಫಿ ಟೇಬಲ್ ನೋಡಿಲ್ಲ, ಇದಕ್ಕೆ 2 ಪಫಿ ಟೇಬಲ್ ಕೂಡ ಇದೆ. 2 ಪಫೀಸ್ ಇದೆ, ಒಂದು ಸೆಟ್ ಟೇಬಲ್ ಇದೆ, ಫುಲ್ ಸೆಟ್. ಬೇರೆ ಏನ್ ನಮ್ಗೆ ಸೆಪರೇಟ್ ಆಪ್ ಮಾಡ್ಬೇಕು ಅಂತಿಲ್ಲ. ಸೀಟರ್ ಸೋಫಾ ಆಯ್ತು, ಅದೊಂದು 2 ಆಯ್ತು, 8 ಸೀಟರ್ ಇದೆ ಆಗೋಯ್ತು. ಇದನ್ನ ಬಿಟ್ರೆ ಇಲ್ಲಿ ಫುಲ್. ಇದು ಬಿಟ್ರೆ ನೋಡಿ ಸರ್, ಇದೊಂದು ವುಡನ್ ಸೋಫಾ ಇದೆ. ಇದು 311. ಕಂಪ್ಲೀಟ್ ಟೀ ಕುಡ್ ಸೋಫಾ. ಇದು ಕಂಪ್ಲೀಟ್ ಟೀ ಕುಡ್. ನಾವೇನು ಯೂಸ್ ಮಾಡಿದೀವಲ್ಲ, ಈ ಕುಷನ್ ಇದು ಬಿಟ್ಬಿಟ್ರೆ ಕಂಪ್ಲೀಟ್ ಟೀ ಕುಡ್. ಇದು ಆ ಗ್ರೈನ್ಸ್ ಎಲ್ಲ ನೋಡ್ಬೋದು. ಆ ಗ್ರೈನ್ಸ್ ಎಲ್ಲ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಫುಲ್ ಟೀ ಕುಡ್. ಇದೆಲ್ಲ ವ್ಯಾರಂಟಿ ಎಲ್ಲ ಕೊಡ್ತೀರಾ ಸರ್? 5 ವರ್ಷ ವ್ಯಾರಂಟಿ ಬರುತ್ತೆ ಸರ್. ಇದು ಕೂಡ ಹೌದು, ಟೀ ಕುಡ್ ಕೂಡ 5 ವರ್ಷ ವ್ಯಾರಂಟಿ ಬರುತ್ತೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 311 ಸೋಫಾಗೆ 55,000 ರೂಪಾಯಿ ಆಗುತ್ತೆ ಸರ್. 55,000. ಸೆಮಿ ಟೇಬಲ್ ಬಂದ್ಬಿಟ್ಟು ಇದಕ್ಕೆ 22,000 ಆಗುತ್ತೆ. ಇದಕ್ಕೆ 22,000 ಆಗುತ್ತೆ. ಇದರಲ್ಲೂ ಅಷ್ಟೇ ಡ್ರಾಯರ್ಸ್ ಬರುತ್ತೆ. ಡ್ರಾಯರ್ ಬರುತ್ತೆ.
ಸರ್ ಇದರಲ್ಲಿ ಒಂದೆರಡು ಡಿಸೈನ್ ಇದೆ ಸರ್ ನಮ್ಮ ಹತ್ರ. ವುಡನ್ ಸೋಫಾಸ್ ಜಾಸ್ತಿ ಇಟ್ಟಿಲ್ಲ, ಯಾಕಂದ್ರೆ ಪ್ರೈಸಸ್ ಬಂದ್ಬಿಟ್ಟು ಬೇರೆ ಕಡೆ ಸ್ವಲ್ಪ ಲೋ ಅಂತಾರೆ. ಯಾಕಂದ್ರೆ ಟೀಕ್ ವುಡ್ ಅಂತ ಹೇಳ್ಬಿಟ್ಟು ಬೇರೆ ಎಷ್ಟೋ ವುಡ್ಗಳು ಸೇಲ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ. ಹೌದು, ಟೀಕ್ ವುಡ್ ನೋಡಕ್ ಹೋದ್ರೆ ಒಂದು CFT 7-8 ಸಾವಿರ ಇದೆ. 7-8 ಸಾವಿರ ಅಂದ್ರೆ ನಮಗೆ ಒಂದು ಪ್ರಾಪರ್ ಒಂದು 3 to 1 ಮಾಡಬೇಕು ಅಂದ್ರೆ ಮಿನಿಮಮ್ 10-12 CFT ಬರುತ್ತೆ. ಅಲ್ಲಿಗೆ ಆಗೋಯ್ತು. ಸೊ ಇದು ವುಡ್ಗೆ ಅಷ್ಟಾಗ್ಬಿಡುತ್ತೆ. ಅವತ್ತಿಂದ ತರಿಸೋದ್ರಿಂದ ಬಂದ್ಬಿಟ್ಟು ಸ್ವಲ್ಪ ಕಡಿಮೆ ಬೀಳುತ್ತೆ. ನಾವು ವರ್ಕೌಟ್ ಮಾಡ್ಬೋದು. ಅಂದ್ರೆ ಇವಾಗ 10,000, 15,000, 20,000 ಟೀಕ್ ವುಡ್ ಅಂತ ಹೇಳ್ತಾರಲ್ಲ, ಚಾನ್ಸ್ ಇಲ್ಲ ಟೀಕ್ ವುಡ್ ಕೊಡೋದಕ್ಕೆ. ಹೌದು ಹೌದು. ಇದನ್ನ ಬಿಟ್ರೆ ಈ ಸ್ಟೋರಲ್ಲಿ ಇವಾಗ ಪ್ರೆಸೆಂಟ್ ಇದೊಂದಿರೋದು. ಅವಾಗ ಹೇಳ್ದಲ್ಲ ಇನ್ನೊಂದು ಸೆಂಟರ್ ಟೇಬಲ್ ನಂಗೆ ಭಾರಿ ಇಷ್ಟ ಆಯ್ತು ಅಂತ ಹೇಳಿ. ಸಾಕಾಗಿದೆ ಸರ್. ಇದು ನೋಡಿ ಸೇಮ್ ಡಿಸೈನ್ ಒಂಥರ, ಬಟ್ ಮೇಲ್ಗಡೆ ಮಾರ್ಬಲ್ ಅಲ್ವಾ ಸರ್? ಮಾರ್ಬಲ್ ಡಿಫ್ರೆಂಟ್ ಇದೆ. ಅದೇ ತರ ಆ ಕಡೆ ಡ್ರಾಯರ್ಸ್ ಬರುತ್ತೆ, ಈ ಕಡೆ ಡ್ರಾಯರ್ಸ್ ಬರುತ್ತೆ ಸ್ಟೋರೇಜ್ ಗೆ. ಇದು ಸೆಂಟರ್ ಟೇಬಲ್ ಅಷ್ಟೇ 28,000 ರೂಪೀಸ್ ಆಗುತ್ತೆ. ಇದಕ್ಕೆ ನಾವು ಏನಂದ್ರೆ ಸ್ವಲ್ಪ ಗ್ರೀನಿಶ್ ಶೇಡ್ಸ್ ಇರೋದ್ರಿಂದ ಮಾರ್ಬಲ್ ಅಲ್ಲಿ ಈ ಸೋಫಾಕ್ ಮ್ಯಾಚ್ ಆಗುತ್ತೆ ಅಂದ್ರೆ ಈ ಸೋಫಾಕ್ ಮ್ಯಾಚ್ ಮಾಡಿದೀವಿ ನಾವು. ನಾನು ಈ ಸ್ಟೋರ್ ಅಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ನೋಡ್ತಿರೋದಂದ್ರೆ ಓಕೆ ಸರ್, ಇದು ಅಷ್ಟೇ. ಇದು ಇಂಪೋರ್ಟೆಡ್ ಸ್ಟೋರ್ ಇಂಪೋರ್ಟೆಡ್ ಏನು ಇದೆಯಲ್ಲ ಆ ಸೋಫಾದು ಡಿಸೈನ್ ಕಾನ್ಸೆಪ್ಟ್. ಇದು ಯೂಸ್ ಮಾಡಿರೋದು ರಬ್ಬರೈಸ್ಡ್ ಫೋಮ್ ವಿತ್ ಪಾಕೆಟ್ ಸ್ಪ್ರಿಂಗ್. ಈ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ಅಂದ್ರೆ ಒಂದು 10 ವರ್ಷ ಬೇಕಾದ್ರೆ ಬಾಳಿಕೆ ಬರುತ್ತೆ. ಇಂಜಿಕ್ ಬಿಲ್ಡ್ ಕ್ವಾಲಿಟಿ ಇದೆ, ಹೆಡ್ರೆಸ್ಟ್ ಅಡ್ಜಸ್ಟಬಲ್ ಇದೆ, ಪಾಲಿಸ್ಟರ್ ಫ್ಯಾಬ್ರಿಕ್ ಇದು. ಮತ್ತೆ SS ಲೆಗ್ಸ್ ಯೂಸ್ ಮಾಡ್ತೀವಿ. ಒಂದೊಂದು ಲೆಗ್ಗೆ ಇದು ಆಲ್ಮೋಸ್ಟ್ 1,500-2,000 ರೂಪಾಯಿ ಆಗುತ್ತೆ ಒಂದು ಲೆಗ್ಗೆ. ಸೋಫಾ ನೋಡಕ್ ಹೋದ್ರೆ ನಮಗೆ ಎಲ್ಲ ಒಂದು 20,000 ರೂಪಾಯಿ ಬರೀ ಲೆಗ್ಸ್ ಆಗ್ಬಿಡುತ್ತೆ. ನೋಡಿ ಲೆಗ್ಸ್ ಹೇಗಿದೆ. ನಿಮ್ಗೆ ಇದೇ ಬೇಕು, ಸ್ವಲ್ಪ ಪ್ರೈಸ್ ಕಮ್ಮಿ ಬೇಕಂದ್ರೆ ಲೆಗ್ ಚೇಂಜ್ ಮಾಡ್ಬಿಟ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. 3-2 ಗೆ 85,000 ಆಗುತ್ತೆ ಸರ್. ಇದು ಇವಾಗ ಪ್ರೈಸ್ ಕೇಳಿ ಎಲ್ಲರೂ ಜಾಸ್ತಿ ಅಂತ ಹೇಳ್ಬೋದು, ಬಟ್ ಅವಾಗಿಂದ ಅವ್ರು ಹೇಳ್ತಾರೆ ಕ್ವಾಲಿಟಿ ಆತರ ಇರೋದ್ರಿಂದ ಪ್ರೈಸ್ ಜಾಸ್ತಿ ಆಗುತ್ತೆ. ಸರ್ ಬರ್ಲಿ ಸರ್, ಫೀಲ್ ಮಾಡ್ಲಿ ಪ್ರಾಡಕ್ಟ್ ನ. ಯಾಕಂದ್ರೆ ಸುಮ್ಮನೆ ನಾವು ವಿಡಿಯೋಲು ಜಡ್ಜ್ ಮಾಡೋಕ್ಕಾಗಲ್ಲ, ಫೋಟೋ ಇಟ್ಕೊಂಡು ಜಡ್ಜ್ ಮಾಡೋಕ್ಕಾಗಲ್ಲ. ಒಂದೇ ಫೋಟೋ ಅಲ್ಲಿ ಇವಾಗ ನನ್ನ ಹತ್ರ ಇರೋ ಸೋಫಾನು ಕೆಲವೊಂದು ಸೋಫಾಸ್ ಹೊರಗಡೆ ಸಿಗ್ಬೋದು. ಅಂದ್ರೆ ಕ್ವಾಲಿಟಿ ಅಶ್ಯೂರೆನ್ಸ್ ನಾವು ಮಾಡ್ತೀವಲ್ಲ, ಯಾಕಂದ್ರೆ ನಾವು ಮ್ಯಾನುಫ್ಯಾಕ್ಚರ್ಸ್ ಇರೋದ್ರಿಂದ ನಮಗೂ ಒಳಗಡೆ ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬ್ಲೈಂಡ್ ಆಗಿ ನಾವು ವಾರಂಟೀಸ್ ಕೊಡೋಕ್ಕಾಗಲ್ವಲ್ಲ. ಇವಾಗ ನಾನು ವಿಡಿಯೋ ಮಾಡಾಕಿರಲ್ಲಿ ಒಂದಿಷ್ಟು ಸೋಫಾಗಳು ಇಲ್ಲಿಗಿಂತ ಚೆನ್ನಾಗೇ ಕಾಣ್ತಿರ್ಬೋದು, ಒಂದಿಷ್ಟು ಚೆನ್ನಾಗಿ ಕಾಣ್ತಾನೆ ಇಲ್ಲದೆ ಇರ್ಬೋದು. ಬಟ್ ಇಲ್ಲಿ ಬಂದು ಫೀಲ್ ಮಾಡೋದು ನೋಡೋಕ್ಕಿಂತ ಆ ಕೂತು ಫೀಲ್ ಮಾಡಿದಾಗ ಆ ಸೋಫಾ ಏನು ಅದಕ್ಕೆ ಏನು ಇದೆ ಅಂತ ಗೊತ್ತಾಗುತ್ತೆ. ಫ್ಯಾಬ್ರಿಕ್ ಕಸ್ಟಮರ್ ಇಲ್ಲಿ ಬಂದಾಗ ಫ್ಯಾಬ್ರಿಕ್ ಡಿಫ್ರೆನ್ಸ್ ನಾನು ತೋರಿಸ್ತೀನಿ. ಮಿಡ್ ರೇಂಜ್ ಫ್ಯಾಬ್ರಿಕ್, ಪ್ರೀಮಿಯಂ ಫ್ಯಾಬ್ರಿಕ್ ವ್ಯತ್ಯಾಸ ತೋರಿಸ್ತೀನಿ ನಾನು. ಏನಕ್ಕೆ ರ್ಯಾಚ್ ಜೆಸ್ಸಿ ಅಂತ ಹೇಳ್ಬಿಟ್ಟು ನಾನು ಕಸ್ಟಮರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಅವಾಗ ನಾನು ಲೆದರ್ ಸೋಫಾ ಹೇಳಿದ್ನಲ್ಲ ಅದೇ ತರ ಆ ಲೆದರ್ ಈ ಲೆದರ್ ಎರಡು ಮುಟ್ಟಕ್ಕೂ ಗೊತ್ತಾಗತ್ತಲ್ಲ ಡಿಫ್ರೆನ್ಸ್ ಏನು ಅನ್ನೋದು. ಆ ತರ ಒಂದ್ ಲೆದರ್ ಇಲ್ಲಿ ಬಂದು ಮುಟ್ಟಿ ನೋಡಿದ್ರೆ ಆ ಫೀಲ್ ಗೊತ್ತಾಗುತ್ತೆ. ಸರ್ ಎಲ್ಲದಕ್ಕೂ ನಾವು ಓಪನ್ ಆಗಿರ್ತೀವಿ ಸರ್, ಟ್ರಾನ್ಸ್ಪರೆಂಟ್ ಆಗಿರ್ತೀವಿ. ಯಾವ್ದು ಹೈಡ್ ಅಂಡ್ ಸೀಕ್ ಬಿಸ್ನೆಸ್ ಇಲ್ಲ ನಮ್ದು. ನೋಡಿ ಅವ್ರು ಹೇಳ್ತಾರೆ ಪ್ರೈಸ್ ಜಾಸ್ತಿ ಅಂತ ಅವರೇ ಒಪ್ಕೊಂತಾರೆ, ಏನಕ್ಕಂತಾನೂ ಅವರೇ ಹೇಳ್ತಾರೆ. ಸೊ ನೋಡಿ ಇದೇ ತರ. ಸರ್ ಇವಾಗ 1 ಮೀಟರ್ ಬಟ್ಟೆ ಒಂದು ಸೋಫಾಗೆ ಒಂದು 25ರಿಂದ 30 ಮೀಟರ್ ಬಟ್ಟೆ ಅನ್ಕೊಳ್ಳಿ ಸರ್. ಬರೀ ಒಂದು 100 ರೂಪಾಯಿ ಮೀಟರ್ದು ಒಂದು ಮೀಟರ್ ಮೇಲೆ ಒಂದು 100 ರೂಪಾಯಿ ಕಡಿಮೆ ಮಾಡಿದೆ. ಅದೇ ಕಡಿಮೆ ಇರೋದು ಆಗಿದೆ. ಒಂದು 100 ರೂಪಾಯಿ ಕಡಿಮೆ ಮಾಡಿದ್ರೆ 3,000 ರೂಪಾಯಿ ಕಮ್ಮಿ ಆಯ್ತು ಸೋಫಾಗೆ. ಒಂದು 200-300 ರೂಪಾಯಿ ಕಡಿಮೆ ಮಾಡ್ಬಿಟ್ಟೆ. ಆಲ್ಮೋಸ್ಟ್ 10,000 ಸೇವ್ ಆಯ್ತಲ್ಲ. ನೀವು ಹೇಳ್ತಿರೋ ಪ್ರಕಾರ ನಾನು 300 ರೂಪಾಯಿ ತಂದ್ರೆ ಇನ್ನೊಬ್ರು 100 ರೂಪಾಯಿ ತಂದ್ರೆ ಅದು ಕಮ್ಮಿಗೆ ಸೇವ್ ಅಂತ ಹೇಳ್ತಾ ಇದ್ದಾರೆ. ಹೌದು, ನೋಡಕ್ ಒಂದೇ ತರ ಇರುತ್ತೆ. ಹೌದು, ಜಾಸ್ತಿಗೂ ಕಮ್ಮಿಗೂ ಡಿಫ್ರೆನ್ಸ್. ಹೌದು, ಅವರು ಕಸ್ಟಮರ್ಸ್ ಇಲ್ಲಿ ಬಂದಾಗ ನಾನು ಫೀಲ್ ಮಾಡಿ ತೋರಿಸ್ತೀನಿ ಅವ್ರಿಗೆ. ಪ್ರೀಮಿಯಂ ಫ್ಯಾಬ್ರಿಕ್ ಹೆಂಗ್ ಬರುತ್ತೆ, ನಾರ್ಮಲ್ ಫ್ಯಾಬ್ರಿಕ್ ಹೆಂಗ್ ಬರುತ್ತೆ, ಕಡಿಮೆ ರೇಂಜ್ ಇದ್ದು ನಾನೆಲ್ಲ ತೋರಿಸ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಆಕ್ಚುಲಿ ಈ ಸ್ಟೋರ್ ಇಷ್ಟೇ ಇರೋದು. ಇನ್ನೂ ಬೇಕಂದ್ರೆ ಇಲ್ಲಿ ಬಂದು ನೋಡಿದಾಗ ಇವ್ರ ಹತ್ರ ಯಾವ್ದು ಇದೆ ಅದನ್ನು ತೋರಿಸ್ತಾರೆ, ಕೆಟಲಾಗ್ ತೋರಿಸ್ತಾರೆ, ಬೇರೆ ವರ್ಕ್ ಮಾಡಿದ್ರು ತೋರಿಸ್ತಾರೆ, ಅಂಡ್ ಆ ಕಡೆ ಬೇರೆ ಶೋರೂಮ್ ಇಂದ ಅಲ್ಲಿಂದ ಬೇಕಾದ್ರೂ ತೋರಿಸ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಬೇಕಾದ್ರೆ ತೋರಿಸಿ ಇದು ಮಾಡ್ಬೋದು. ಇವಾಗ ಸೋಫಾ ಎಲ್ಲ ತೋರಿಸಿದ್ವಿ. ಸೋಫಾ ಎಲ್ಲ ತೋರಿಸಿ ಸ್ಟಾರ್ಟಿಂಗ್ ಪ್ರೈಸ್ ಏನು, ಕಾಂಟ್ಯಾಕ್ಟ್ ನಂಬರು ಇವೆಲ್ಲ ಕೇಳಿಲ್ಲ ಅಂದ್ರೆ ಮತ್ತೇನಿಲ್ಲ, ಕಮೆಂಟ್ ಅಲ್ಲಿ ಎಲ್ಲ ಬರ್ತಾ ಇರುತ್ತೆ. ನಿಮ್ದು ಲೊಕೇಶನ್ ಏನು, ಕಾಂಟ್ಯಾಕ್ಟ್ ನಂಬರ್ ಏನು, ಮತ್ತೊಂದೇನಂದ್ರೆ ಇವಾಗ ಬಂದು ಆರ್ಡರ್ ಮಾಡ್ತಾರೆ. ಆರ್ಡರ್ ಮಾಡಿ ಎಷ್ಟು ಟೈಮಿಗೆ ಬರುತ್ತೆ, ಡೆಲಿವರಿ ಎಲ್ಲೆಲ್ಲಿ ಕೊಡ್ತೀರಾ, ಇದ್ರ ಬಗ್ಗೆ ಎಲ್ಲ ಹೇಳ್ಬಿಡಿ. ಎಲ್ಲಿ ಬರುತ್ತೆ ಅಂಗಡಿ ಅಂತಂದ್ರೆ ಹೊರಮಾವು ಬಾಣಸೋಡಿ ಸಿಗ್ನಲ್ ಜಂಕ್ಷನ್ ಏನಿದೆ ಅಲ್ಲಿ ಕಾರ್ನರ್ ಅಲ್ಲಿ ಒಂದು ಬಿಲ್ಡಿಂಗ್ ಇದೆ, ಅದ್ರಲ್ಲಿ ಬೇಸ್ಮೆಂಟ್ ಅಲ್ಲಿ ಇದೀವಿ. ಅದ್ರ ಪಕ್ಕದಲ್ಲಿ KFC ಇದೆ. ಅದ್ರ ನಮ್ಮ ಅಂಗಡಿ ಮುಂದೆ ಬಂದ್ಬಿಟ್ಟು ಲಿವಿಂಗ್ ವಾಲ್ಸ್ ಅನದರ್ ಸ್ಕೈ ಅಂತ ಹೇಳ್ಬಿಟ್ಟಿದೆ. ಇಲ್ಲ ಸೋಫಾ ಕಲೆಕ್ಟಿವ್ ಅಂತ ಹೇಳ್ಬಿಟ್ಟು ಗೂಗಲ್ ಲೊಕೇಶನ್ ನೋಡಿದ್ರೆ ಇಲ್ಲಿ ಬರುತ್ತೆ. ಇಲ್ಲೂ ಹಂಗೂ ಗೊತ್ತಾಗ್ಲಿದ್ರೆ ನಮ್ಮ ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಏನಾದ್ರು ಫೋನ್ ಮಾಡಿದ್ರೆ ನಾವು ಲೊಕೇಶನ್ ಕಳ್ಸಿಕೊಡ್ತೀವಿ. ಡೈರೆಕ್ಟಾಗಿ ಇಲ್ಲಿ ಬಂದ್ಬಿಡ್ಬೋದು ಸರ್. ನಂಗೂ ಅಷ್ಟೇ ಇಲ್ಲಿ ಬರೋಕೆ ಎಲ್ಲ ಅಂತ ಗೊತ್ತಾಗಿಲ್ಲ. ಇಲ್ಲಿ ಕಾಲ್ ಮಾಡಿದ್ರು ಕೂಡ ನೀವು ಹೇಳಿದ್ರು ಇಲ್ಲಿ ಕೆಳಗಡೆ ಅಂತ, ಅಲ್ಲಿ ನೋಡಿದ್ರು ಕೂಡ ಗೊತ್ತಾಗ್ಬಿಡತ್ತೆ. ಓಕೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್? ಸರ್ ನಮ್ಮದು 9902258456 ಅಂತ ಹೇಳ್ಬಿಟ್ಟು ಆ ನಂಬರ್ ಕೊಡ್ತೀನಿ. ನೀವು ಅದನ್ನ ವಿಡಿಯೋಲ್ಲಿ ಡಿಸ್ಪ್ಲೇ ಮಾಡಿಬಿಡಿ. ಸೊ ಅವ್ರಿಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಆಗಲ್ಲ. ಮತ್ತು ಡೆಲಿವರಿ ಎಷ್ಟು ದಿನ ಆಗುತ್ತೆ ಅಂದರೆ ಇವಾಗ ಬಂದು ಬುಕಿಂಗ್ ಮಾಡಿಬಿಟ್ಟು ಹೋದ್ರೆ 10-15 ದಿನ ಬೇಕು ಸರ್ ನಮಗೆ ಮಾಡಿ ಕೊಡೋದಕ್ಕೆ. ಸೊ ಇಲ್ಲ ನಮಗೆ ರೆಡಿನೇ ತೊಗೊಳ್ತೀವಿ ಅಂತಂದರೆ ಬೇಕಾದ್ರೆ ನಾನು ಬೇಕಾದ್ರೆ 1 ದಿನದಲ್ಲಿ 2 ದಿನದಲ್ಲಿ ಡೆಲಿವರಿ ಮಾಡಿಸ್ಬೋದು. ಇಲ್ಲ ಆಲ್ಮೋಸ್ಟ್ ನಮ್ಮಲ್ಲಿ 90% ಎಲ್ಲನೂ ಮೇಕ್ ಟು ಆರ್ಡರ್ ಕಸ್ಟಮೈಸೇಷನ್ಗೆ ಹೋಗೋದು. ಯಾವ ಥರ ಬೇಕು, ಯಾವ ಕಲರ್ ಬೇಕು, 10 to 15 ಡೇಸ್ ಸರ್. ಇನ್ ಕೇಸ್ ಯಾವಾಗಾದ್ರೂ ಸ್ವಲ್ಪ ಪ್ರಯಾರಿಟಿಯಲ್ಲಿ ನಮಗೆ ಎಮರ್ಜೆನ್ಸಿಯಲ್ಲಿ ಬೇಕು, ಏನೋ ಒಂದು ಫಂಕ್ಷನ್ ಇರುತ್ತೋ, ಇಲ್ಲ ಒಂದು ಮನೆ ಸೆರೆಮನಿ ಇರುತ್ತೆ, ಗೃಹ ಪ್ರವೇಶ ಇರುತ್ತೆ, ಇಲ್ಲ ಯಾರೋ ಒಂದು ಹೆಣ್ಣು ನೋಡೋಕೆ ಬರ್ತಾರೋ ಗಂಡು ನೋಡೋಕೆ ಬರ್ತಾರೋ ಅಂತಂದ್ರೂ ಸ್ವಲ್ಪ ಎಮರ್ಜೆನ್ಸಿ ಇರುತ್ತೆ. ಆ ಟೈಮಲ್ಲಿ ಬೇಕಿದ್ರು ನೋಡೋಣ. ಆ ಟೈಮಲ್ಲಿ ಫ್ಯಾಕ್ಟ್ರಿಯಲ್ಲಿ ನಮಗೂ ಸ್ವಲ್ಪ ವರ್ಕ್ ಲೋಡ್ ಕಮ್ಮಿ ಇತ್ತು, ಇಲ್ಲ ಇದನ್ನ ಸೆಂಟರ್ಗೆ ಹಾಕ್ಬಿಟ್ಟು ಏನಾದ್ರು ಮಾಡಿಸ್ಕೊಡ್ಬೇಕು ಅಂದ್ರೆ ಸ್ವಲ್ಪ ಬೇಗ ಮಾಡಿಸ್ಕೊಡೋಕ್ಕೆ ಟ್ರೈ ಮಾಡೋಣ. ಒಬ್ಬೊಬ್ರು ಮನೆ ಡೇಟ್ ಎಲ್ಲ ಇಟ್ಟಾದ್ರ ಮೇಲೆ ಇಲ್ಲಿ ಬಂದು ಸೋಫಾ ತಗೊಂಡು ಬಂದಿರ್ತಾರೆ. ಸೊ ಅಂಥವರಿಗೆಲ್ಲ ಸ್ವಲ್ಪ ಪ್ರಯಾರಿಟಿ ಕೊಟ್ಟು ಸ್ವಲ್ಪ ಬೇಗ ಮಾಡಿಸ್ಕೊಡೋಣ, ಟ್ರೈ ಮಾಡೋಣ. ಅದು ಕನ್ಫರ್ಮ್ ಅಷ್ಟೊಂದು ನಾನು ಕೊಡಲ್ಲ, ಆದರೆ ಆವತ್ತಿನ ದಿನ ಕಸ್ಟಮರ್ ಬಂದಾಗ ನಾವು ಫ್ಯಾಕ್ಟ್ರಿ ಪೈಪ್ಲೈನ್ ಎಲ್ಲ ಚೆಕ್ ಮಾಡಿಕೊಂಡು, ಅಂದರೆ ಆರ್ಡರ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಬೇಕಾದ್ರೆ ಮಾಡಿಸ್ಕೊಡೋಣ ಸರ್. ಹಾಗೆ ನಾವು ಇಲ್ಲಿ ಬರೀ 55,000
80,000 ಅದೇ ಮಾತಾಡಿದ್ವಿ. ಸ್ಟಾರ್ಟಿಂಗ್ ಪ್ರೈಸ್ ಏನು ನಿಮ್ಗೆ? ಸರ್ ಸ್ಟಾರ್ಟಿಂಗ್ ಸೋಫಾಸ್ ನೋಡೋಕೆ ಹೋದ್ರೆ 35,000 ಸ್ಟಾರ್ಟ್ ಆಗುತ್ತೆ ಸರ್. 35. ಇಡೀ ಸೋಫಾದ ಅಂಗಡಿಲಿ ಯಾವ್ಯಾವ ಸೋಫಾ ಇದೆ, ಪ್ರೈಸ್ ಏನು, ಲೊಕೇಶನ್ ಏನು, ಪ್ರತಿಯೊಂದನ್ನು ತಿಳಿಸಿದ್ದೀನಿ. ನಾನು ಹೇಳ್ದಂಗೆ ವಿಡಿಯೋದಲ್ಲಿ ನಿಮಗೆ ಸೋಫಾ ನೋಡಿ ಇಷ್ಟ ಆಗ್ಬೋದು, ಇಷ್ಟನೂ ಆಗದೆ ಇರ್ಬೋದು, ಬಟ್ ಇಲ್ಲಿ ಬಂದು ಫೀಲ್ ಮಾಡಿ ಸೋಫಾ ಹೇಗಿದೆ, ನಿಮಗೆ ಪ್ರೈಸ್ ಓಕೆನಾ, ನಿಮ್ಗೆ ಡಿಸೈನ್ ಓಕೆನಾ, ಪ್ರತಿಯೊಂದನ್ನು ನೋಡಿ ಇವ್ರ ಹತ್ರ ಎಲ್ಲ ಮಾತಾಡಿ ಇವರು ಏನು ಹೇಳ್ತಾರೆ, ನೀವೇನು ಹೇಳ್ತೀರಾ, ನಿಮ್ಮ ಡಿಸೈನ್ ಏನು, ಪ್ರತಿಯೊಂದು ಡಿಸ್ಕಷನ್ ಮಾಡಿ ಆಮೇಲೆ ಸೋಫಾ ತಗೊಳ್ಳಿ. ಇವ್ರದ್ದು ಲೊಕೇಶನ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹಾಗೆ ಡಿಸ್ಪ್ಲೇ ಕೂಡ ಬರ್ತಾ ಇರುತ್ತೆ. ನಿಮ್ಗೇನಾದ್ರು ಇಲ್ಲಿ ಬಂದು ಸೋಫಾ ತಗೊಬೇಕು ಅಥವಾ ನೋಡಬೇಕು ಅಂತ ಇದ್ರೆ ಇಲ್ಲಿ ಬಂದು ನೋಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.